ಮಕ್ಕಳ ಭಾಗವತದ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಪ್ರಶ್ನೆ ಕೇಳುತ್ತಾರೆ ಅಂತ ಗೊತ್ತಾದ ಮೇಲೆ ಸಂಖ್ಯೆ ಕಡಿಮೆಯಾಗಿದೆ, ಹೆಚ್ಚಾಗಬಹುದು ನಾಳೆಯಿಂದ. ಎದ್ದು ನಿಲ್ಲಿ. ಎಲ್ಲರೂ ಒಟ್ಟಾಗಿ ಹೇಳಿ, ತಪ್ಪಿಲ್ಲ. ಯಾರು ಹೇಳ್ತೀರಿ ಹೇಳೋದಿಲ್ಲ, ಕಣ್ಣಿಗೆ ಕಾಣಿಸ್ತದೆ. ಕಾಲಿನಲ್ಲಿ ಯಾರು? ತೊಡೆಯಲ್ಲಿ, ಕಂಠದಲ್ಲಿ. ಒಬ್ರು ಹೇಳಿದ ಮೇಲೆ ಹೇಳಬಾರ್ದು, ಒಂದೇ ಸಲ ಹೇಳಬೇಕು. ಬಾಹುವಿನಲ್ಲಿ ಯಾರು? ಮುಖದಲ್ಲಿ. ನೀನು ಹೇಳ್ತಾ ಇಲ್ಲ. ದೇಹದ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ. ನಾವು ನೋಡಿ ಕೇಳ್ತಾ ಇದ್ದೇವೆ, ಅವರು ಮುಖದಿಂದ ಹೇಳ್ತಾ ಇದ್ದಾರೆ. ಮೇಲಿನ ದಿಕ್ಕಿನಲ್ಲಿ. ಸರಿಯಾಗಿದೆ. ಕೆಳಗಿನ ದಿಕ್ಕಿನಲ್ಲಿ, ಚಿತ್ತದಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ. 1 2 3 4 ಜನ ಉತ್ತರ ಕೊಡ್ತಾ ಇದ್ದಾರೆ. ಗ್ರಹಬಾಧೆ ಆದರೆ ಮಲಗಿದಾಗ ಮಾಧವ, ನೀವು ಮಲಗೋದೇ ಇಲ್ಲ ಕಾಣುತ್ತೆ, ಗೊತ್ತಿಲ್ಲ ಪಾಪ. ಓಡಾಡುವಾಗ, ಊಟ ಮಾಡುವಾಗ. ಚೆನ್ನಾಗಿ ಹೇಳಿದ್ದೀರಿ, ಎಲ್ಲರೂ ಚೆನ್ನಾಗಿ ಹೇಳಿದ್ದೀರಿ, ಎಲ್ಲರೂ ಪಾಸ್ ಆಗಿದ್ದೀರಿ. ಬಹಳ ಸಂತೋಷ. ಕೂಡ್ರಿ. ನಾಳೆ ದಿವಸ ಇದನ್ನು ಚೆನ್ನಾಗಿ ಕಂಠಪಾಠ ಇನ್ನೂ ಮಾಡಿರಿ. 5-6 ಜನ ಮಾಡಿದ್ದೀರಿ, ಉಳಿದವರು ಮಾಡಿಲ್ಲ. ಎಲ್ಲರೂ ಚೆನ್ನಾಗಿ ಕಂಠಪಾಠ ಮಾಡಿರಿ. ಮಧ್ವಾಚಾರ್ಯರ ಬಗ್ಗೆ ನಾಳೆ ಪ್ರಶ್ನೋತ್ತರಗಳಿರುತ್ತದೆ. ತಂದೆ ತಾಯಿ ಅವರು ಮಾಡಿದ ಗ್ರಂಥಗಳು, ಇವುಗಳ ಬಗ್ಗೆ ಹೇಳಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನೇತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ.
ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಧ್ಯಾನಪಾನ್ ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಬೋಧಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯದ್ಯತ್ರ ನ ಸ್ವರ್ಗಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭಸ್ಮೃತಿಜನ್ಮ ನ ಸ್ಯಾದ್ವರ್ಷೇ ಹರಿರ್ಭಜತಾಂ ಶಂತನೋತಿ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಭಗವಂತನ ಅತ್ಯದ್ಭುತವಾದ ಲೀಲೆಗಳನ್ನು, ಸೃಷ್ಟಿಯ ವೈಚಿತ್ರ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ವಿಶೇಷವಾಗಿ ನಾವು ನೀವೆಲ್ಲ ನೆಲೆಸಿದ ಈ ಭಾರತ ದೇಶ, ಜಂಬೂದ್ವೀಪ, ಇಲ್ಲಿರುವಂತಹ ಇನ್ನು ಅನೇಕ ವರ್ಷಗಳು, ಅಲ್ಲಿರುವ ಭಗವದ್ ರೂಪಗಳು, ಅವುಗಳನ್ನು ಉಪಾಸನೆ ಮಾಡುವಂತಹ ಉಪಾಸಕರು, ಇವುಗಳ ಬಗ್ಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ವರ್ಷಗಳಲ್ಲಿ ಬೇಕಾದಷ್ಟು ಸುಖ ಇದೆ, ಐಶ್ವರ್ಯ ಇದೆ, ಭೋಗ ಇದೆ, ಸಂಪತ್ತಿದೆ, ವೈಭವ ಇದೆ, ಎಲ್ಲವೂ ಇದೆ. ಆದರೆ ಕರ್ಮಭೂಮಿ, ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾದ ಆ ಪುಣ್ಯಭೂಮಿ ಅದು ಭಾರತ ದೇಶ. ಇದು ಮಹಾಪವಿತ್ರವಾದಂತಹ ಕ್ಷೇತ್ರ. ದೇವತೆಗಳು, ಅನಧಿಕಾರಿಗಳಾದವರು ಇಲ್ಲಿ ಬಂದು ಸಾಧನೆಯನ್ನು ಮಾಡಿ ತಮ್ಮ ಜ್ಞಾನಾಭಿವೃದ್ಧಿಯನ್ನು, ಆ ಮೂಲಕ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ, ಕೆಲವರು ಜ್ಞಾನ ಸಾಧನೆಯನ್ನು ಮಾಡುವುದಕ್ಕೆ ಇಲ್ಲಿ ಹುಟ್ಟಲು ಅಪೇಕ್ಷೆ ಪಡ್ತಾರೆ. ಅಂತಹ ಪವಿತ್ರವಾದ ಭೂಮಿ ಅಂತ ಹಿಂದೆ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಇನ್ನುಳಿದ ದ್ವೀಪಗಳ ಒಂದು ಪರಿಚಯವನ್ನು ಮಾಡಿಸಿಕೊಡ್ತಾರೆ. 1,00,000 ಯೋಜನದ ಜಂಬೂದ್ವೀಪ ಆದರೆ ಆ 1,00,000 ಯೋಜನದ ಜಂಬೂದ್ವೀಪದ ಸುತ್ತಲೂ 1,00,000 ಯೋಜನದ ಲವಣ ಸಮುದ್ರ ಇದೆ. ಇಲ್ಲಿ ಆಗ್ನೇಧ್ರ ಪ್ರಿಯವ್ರತನ ಮಗ ರಾಜನಾಗಿದ್ದ. ಮುಂದೆ ಅವನ ವಂಶದಲ್ಲಿ ಯಾರೆಲ್ಲ ಬಂದರು ಅಂತ ನೀವು ಕೇಳಿದ್ದೀರಿ. ನಾಭಿ, ಋಷಭ, ಭರತ ಇತ್ಯಾದಿ. ಅದರಂತೆ ಅದರ ಸುತ್ತಲೂ, ಅದರ ಹೊರಗೆ ಇದ್ದದ್ದು ಲಕ್ಷದ್ವೀಪ ಅಂತ. ಈ ಎಲ್ಲ ದ್ವೀಪಗಳು 2 ಪಟ್ಟು ಹೆಚ್ಚಾಗಿವೆ. 1,00,000 ಜಂಬೂದ್ವೀಪ ಆದರೆ 2,00,000 ಯೋಜನ ಲಕ್ಷದ್ವೀಪ. ಅದರ ಸುತ್ತಲೂ ಇಕ್ಷುರಸೋದ, ಕಬ್ಬಿನ ರಸದ ಸಮುದ್ರ, ಅದು 2,00,000 ಯೋಜನ. ಲಕ್ಷದ್ವೀಪ, ಅದರ ಸುತ್ತಲೂ ಇಕ್ಷುರಸೋದ ಇದೆ, ಸಮುದ್ರ ಇದೆ. ಅಲ್ಲಿ ಇದ್ಮಜಿಹ್ವ ಅನ್ನುವ ಹೆಸರಿನಿಂದ ಪ್ರಿಯವ್ರತನ ಇನ್ನೊಬ್ಬ ಮಗ, ಆಗ್ನೇಧ್ರನ ತಮ್ಮ ಇದ್ಮಜಿಹ್ವ ಅನ್ನುವಂತಹ ರಾಜ ಅಲ್ಲಿ ಇರ್ತಾನೆ. ಜಂಬೂದ್ವೀಪದಲ್ಲಿ 9 ವರ್ಷಗಳು ಭಾರತ ವರ್ಷ ಸೇರಿಕೊಂಡಂತೆ 9 ಅಧಿಪತಿಗಳಿದ್ದಾರೆ. ಆದರೆ ಪರ್ವತಗಳು 9 ಇವೆ.
ಒಂದು ಮೇರು ಪರ್ವತ, ಇನ್ನು ಉಳಿದದ್ದು 8 ಮರ್ಯಾದಾಗಿರಿಗಳು. ಆದರೆ ಉಳಿದ ದ್ವೀಪಗಳಲ್ಲಿ, ಮುಂದಿನ 5 ದ್ವೀಪಗಳಲ್ಲಿ 7 ಜನ ಅಗ್ನಿಧ್ರನಿಗೆ 9 ಜನ ಮಕ್ಕಳಾಗಿದ್ದರೆ, ಇಲ್ಲಿ ಮುಂದೆ ಇದ್ಮಜಿಹ್ವನನ್ನು ಆರಂಭ ಮಾಡಿಕೊಂಡು 7 ಜನ ಮಕ್ಕಳು, ಅವರಿಗೆ ತನ್ನ ದ್ವೀಪದಲ್ಲಿ 7 ಭಾಗಗಳನ್ನು ಮಾಡಿ 7 ವರ್ಷಗಳನ್ನು ಮಾಡಿಕೊಟ್ಟು ಅವರನ್ನು ಅಧಿಪತಿಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದ್ಮಜಿಹ್ವ ಅನ್ನುವಂತಹ ಲಕ್ಷದ್ವೀಪದಲ್ಲಿರುವ ರಾಜ, ಈ ಮುಂದಿನ 5 ದ್ವೀಪದ ರಾಜರುಗಳಿಗೂ ಕೂಡ, ಪುಷ್ಕರ ದ್ವೀಪ ಮಾತ್ರ ಪ್ರತ್ಯೇಕ, ಈ 5 ದ್ವೀಪಗಳಲ್ಲಿ 7 ಜನ ಮಕ್ಕಳು, ಅವರಿಗೆ 7 ವರ್ಷಗಳ ಆಧಿಪತ್ಯ, 7 ಪರ್ವತಗಳು, 7 ನದಿಗಳು. ಇದನ್ನು ಕಾಮನ್ ಆಗಿ ತಿಳಿದುಕೊಂಡು ಬಿಡಿ ಎಲ್ಲ ದ್ವೀಪಗಳಲ್ಲಿ. ಅಲ್ಲಲ್ಲಿ ಉಪಾಸ್ಯನಾದಂತಹ ಭಗವಂತ ಮಾತ್ರ ಬೇರೆ ಬೇರೆ ಇದ್ದಾನೆ. ಎಲ್ಲ ಕಡೆಗೂ ಎಲ್ಲ ಪರಮಾತ್ಮನ ಉಪಾಸನೆ ಬೇರೆ. ವಿಶೇಷವಾಗಿ ಉಪಾಸನೆ ಮಾಡುವುದು ಯಾರನ್ನ ಅಂತ ಸಂಗ್ರಹವಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಸೂರ್ಯ ಸೋಮಾಗ್ನಿ ವಾರೀರ ವಿಧಾತೃಷು ಯಥಾಕ್ರಮಂ ಪ್ಲಕ್ಷಾದಿದ್ವೀಪ ಸಂಸ್ಥಾಸ್ತು. ಆ ಪ್ಲಕ್ಷಾದಿದ್ವೀಪದಲ್ಲಿರತಕ್ಕಂತಹ ಏನು ಸಾಧಕರಿದ್ದಾರೆ, ಅಲ್ಲಿ ಎಲ್ಲ ಕಡೆಗೂ 4 ವರ್ಣಗಳಿವೆ. ಆ ಎಲ್ಲ ವರ್ಣದವರು ಅವರವರಿಗೆ ವಿಹಿತವಾದ ಕ್ರಮದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಪ್ಲಕ್ಷದ್ವೀಪದಲ್ಲಿದ್ದವರು ಸೂರ್ಯಾಂತರ್ಗತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಆಮೇಲೆ ಶಾಲ್ಮಲಿ ದ್ವೀಪದಲ್ಲಿದ್ದವರು ಚಂದ್ರಾಂತರ್ಗತನಾದ ಪರಮಾತ್ಮನನ್ನು, ಕುಶದ್ವೀಪದಲ್ಲಿ ಅಗ್ನ್ಯಂತರ್ಗತನಾದ ಪರಮಾತ್ಮನನ್ನು, ಕ್ರೌಂಚದ್ವೀಪದಲ್ಲಿ ಜಲಾಂತರ್ಗತನಾದ ಪರಮಾತ್ಮನನ್ನು, ಅದಾದ ಮೇಲೆ ಶಾಖದ್ವೀಪದಲ್ಲಿ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು, ಕೊನೆಯದಾಗಿ ಪುಷ್ಕರ ದ್ವೀಪದಲ್ಲಿ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡುತ್ತಾರೆ. ಹೀಗೆ ಈ ದ್ವೀಪಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುವಂತಹ ಕ್ರಮವನ್ನು ತಿಳಿಸ್ತಾರೆ. ಆ ಉಪಾಸಕರಾದ ಸಾಧಕರು ಎಲ್ಲ ಕಡೆಗೂ ಕೂಡ ತತ್ವಜ್ಞಾನ, ಶ್ರೀಮದಾಚಾರ್ಯರು ಹೇಳೋ ಹಾಗೆ ಬಾಹ್ವೋರ್ಬಲ ಜ್ಞಾನಬಲಾಚ್ಚ ರಕ್ಷಃ ದೇಶಃ ಅನ್ಯಥಾ ನಾಶಮುಪೈತಿ ಅಂತ. ಬಾಹುಬಲದಿಂದಲೂ ರಕ್ಷಣೆ ಮಾಡಬೇಕು, ಜ್ಞಾನಬಲದಿಂದಲೂ ರಕ್ಷಣೆ ಮಾಡಬೇಕು ಅನ್ನುವುದಕ್ಕೆ ಜ್ಞಾನಿಗಳು, ಉತ್ತಮರಾದ ಬ್ರಾಹ್ಮಣರು ಅವರನ್ನು ಜ್ಞಾನದ ಅಭಿವೃದ್ಧಿಗಾಗಿ ವ್ಯವಸ್ಥೆ ಮಾಡಿದರೆ, ಆ ಜ್ಞಾನಿಗಳು ಮಾಡುವ ಪಾಠ ಪ್ರವಚನಗಳಿಗೆ ವಿಘ್ನಗಳ ಪರಿಹಾರಕ್ಕಾಗಿ ಅವರು ಮಾಡುವ ಸತ್ಕರ್ಮಗಳಿಗೆ ಅನುಕೂಲ ಮಾಡಿಕೊಟ್ಟು ತಾವೂ ಕೂಡ ವಿಶೇಷವಾಗಿ ಜ್ಞಾನವನ್ನೂ ಸಂಪಾದನೆ ಮಾಡಿ ದೇಶವನ್ನೂ ರಕ್ಷಣೆ ಮಾಡುವಂತಹ ಕ್ಷತ್ರಿಯರನ್ನು ವ್ಯವಸ್ಥೆ ಮಾಡ್ತಾನೆ. ಸುವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲ ದೇಶದ ಜನರೂ ಕೂಡ ಅವರವರಿಗೆ ಬೇಕಾದ ವಸ್ತುಗಳನ್ನು ಯೋಗ್ಯವಾದ ರೀತಿಯಲ್ಲಿ ಪಡೆದುಕೊಳ್ಳುವುದಕ್ಕೆ ವೈಶ್ಯರು, ಹೀಗೆ ಇವರೆಲ್ಲರ ಮಾಡುವ ಕಾರ್ಯಗಳಿಗೆ ಸಹಾಯ ಮಾಡುವಂತಹ ಶೂದ್ರವರ್ಣ, ಹೀಗೆ ವ್ಯವಸ್ಥೆಯನ್ನು ಹೇಗೆ ಭಾರತ ವರ್ಷದಲ್ಲಿ ಮಾಡಿದ್ದಾರೋ ಹಾಗೆ ಈ ಜಂಬೂ ದ್ವೀಪದಲ್ಲಿ ಹೀಗೆ ಉಳಿದ ದ್ವೀಪಗಳಲ್ಲಿಯೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲಕ್ಷದ್ವೀಪದಲ್ಲಿ ಸತ್ಯ, ಪತಂಗ, ಗೋಧ್ಯಾಯನ, ಸತ್ಯಾಂಗ ಅನ್ನುವ 4 ಹೆಸರಿನ ವರ್ಣಗಳಿವೆ. ಇದೇ ಕಾರ್ಯವನ್ನೇ ಮಾಡುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇನು ಜಂಬೂದ್ವೀಪದಲ್ಲಿ ವ್ಯವಹಾರ ಉಂಟೋ, ಇದೇ ತರಹ ಅಲ್ಲಿ ಹಂಸ, ಪತಂಗ, ಗೋಧ್ಯಾಯನ, ಸತ್ಯಾಂಗ ಅನ್ನುವ ಹೆಸರಿನಿಂದ ಲಕ್ಷದ್ವೀಪದಲ್ಲಿ ಇದ್ದಾರೆ. ಆಮೇಲೆ ಶಾಲ್ಮಲಿ ದ್ವೀಪದಲ್ಲಿ ಅಲ್ಲಿ ಇದೇ ರೀತಿ ಶ್ರುತಧರ, ವೀರ್ಯಧರ, ವಸುಂಧರ, ಊರ್ಧ್ವಧರ ಅನ್ನುವ ಹೆಸರಿನಲ್ಲಿ ಈ 4 ವರ್ಣದವರಿದ್ದಾರೆ. ಕುಶದ್ವೀಪದಲ್ಲಿ ಕುಶಲ, ಕೋವಿದ, ಅಭಿಯುಕ್ತ, ಕುಶಲಕ ಅನ್ನುವ ಹೆಸರಿನಿಂದ 4 ವರ್ಣದವರು. ಅಲ್ಲಿಯೂ ಹೆಸರುಗಳು ಎಷ್ಟು ಚೆನ್ನಾಗಿವೆ ನೋಡಿ. ಶ್ರುತಧರ ಅಂತ ಲಕ್ಷದ್ವೀಪದಲ್ಲಿ ಶ್ರುತ ಶಾಸ್ತ್ರಗಳ ವಿಶೇಷವಾದ ಅಧ್ಯಯನವನ್ನು ಮಾಡಿ ಪಾಠ ಪ್ರವಚನಾದಿಗಳನ್ನು ಮಾಡುವುದಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದವರು. ಯಾವ ರೀತಿ ಭಗವದುಪಾಸನೆಯನ್ನು ಮಾಡಬೇಕು, ಯಾವ ರೀತಿ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ಯಾವ ಕಷ್ಟಗಳು ಬಂದರೆ ಏನು ಪರಿಹಾರ, ಎಲ್ಲದಕ್ಕೂ ಶಾಸ್ತ್ರಗಳಿಂದ ಸಮರ್ಪಕವಾದಂತಹ ನಿರ್ಣಯವನ್ನು ಇಡೀ ಸಮಾಜಕ್ಕೆ ನೀಡುವಂತಹ ಶ್ರುತಧರರು. ಸಮಾಜಕ್ಕೆ ಏನೇ ಕಷ್ಟ ಬಂದರೂ ಅದನ್ನು ತಮ್ಮ ಪರಾಕ್ರಮದಿಂದ ಎದುರಿಸುವಂತಹ ವೀರ್ಯಧರರು ಕ್ಷತ್ರಿಯರು. ಇನ್ನು ಇವರಿಗೆಲ್ಲ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವ ವಸುಂಧರರು.
ಇವರೆಲ್ಲರಿಗೂ ಬೇಕಾದ ಸಹಾಯವನ್ನು ಮಾಡಿ ಯಾವ ಕಾರ್ಯವೂ ಸರಿಯಾಗಿ ನಡೀತಾ ಇಲ್ಲ, ಕೆಳಗೆ ಹೋಯಿತು ಅಂತಾಗದೆ ಎಲ್ಲವೂ ಉನ್ನತ ಮಟ್ಟದಲ್ಲಿ ಮೂರೂ ಕಾರ್ಯಗಳು ನಡೆಯುವುದಕ್ಕೆ ಬೇಕಾದ ಸೇವೆಗಳನ್ನು ಸಲ್ಲಿಸುವ ಊರ್ಧ್ವಧರರು. ಹೀಗೆ 4 ವರ್ಣಗಳನ್ನು ನಾವು ಪ್ಲಕ್ಷದ್ವೀಪದಲ್ಲಿ ಕಾಣುತ್ತೇವೆ. ಅದೇ ರೀತಿ ಪ್ಲಕ್ಷದ್ವೀಪದಲ್ಲಿ ಹಂಸ, ಪತಂಗ, ಗೋಧ್ಯಾಯನ, ಸತ್ಯಾಂಗ ಅಂತ ಅಲ್ಲಿ ಹಂಸ ಮೊದಲಾದ ರೂಪಗಳು. ಇದು ಶಾಲ್ಮಲಿ ದ್ವೀಪದಲ್ಲಿ. ಇನ್ನು ಕುಶದ್ವೀಪದಲ್ಲಿ ಕುಶಲರು. ಆ ಕುಶದ್ವೀಪಕ್ಕೂ ಆ ವರ್ಣಗಳಿಗೂ ಸಂಬಂಧ ಇದೆ ನೋಡಿ. ಸಾಮಾನ್ಯವಾಗಿ ಕುಶಲ ಅನ್ನುವ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಬಂದದ್ದು ಯಾಕೆ ಗೊತ್ತಾ? ಅವರು ವೀಣೆಯನ್ನು ಬಾರಿಸುವುದರಲ್ಲಿ ಬಹಳ ಕುಶಲರು ಅಂತ. ನಿಜವಾಗಿ ಈ ಶಬ್ದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಕುಶಲ ಅನ್ನುವ ಶಬ್ದದ ಅರ್ಥ ಏನು ಅಂದರೆ, ಕುಶ ಅಂದರೆ ದರ್ಭ, ಕುಶಲ ಅಂದರೆ ದರ್ಭವನ್ನು ಕತ್ತರಿಸುವವರು ಅಂತ ಅರ್ಥ. ಏನು ದರ್ಭ ಕತ್ತರಿಸೋದು ಅಂದರೆ ಏನು? ದರ್ಭಕ್ಕೆ ಸ್ವಲ್ಪ ನೀವು ಹೀಗೆ ಕೈ ಹಚ್ಚಿದರೆ ಮುಳ್ಳು ಚುಚ್ಚುತ್ತೆ. ಕೈಗೆ ಏನು ಮುಳ್ಳು ಚುಚ್ಚದೇ ಇರೋ ಹಾಗೆ ಹೇಗೆ ದರ್ಭವನ್ನು ಕೊಯ್ಯಬೇಕು, ಶಾಸ್ತ್ರೋಕ್ತ ಕ್ರಮದಲ್ಲಿ ಅದನ್ನು ಸರಿಯಾಗಿ ಕೊಯ್ಯಬೇಕು. ತನ್ನ ಕೈಗೂ ಏನು ತೊಂದರೆ ಮಾಡಿಕೊಂಡಿರಬಾರದು. ಯಜ್ಞಯಾಗಾದಿಗಳಿಗೋ ಶ್ರಾದ್ದಾದಿಗಳಿಗೋ ಉಪಯುಕ್ತವಾದ ರೀತಿಯಲ್ಲಿ ಕೊಯ್ಯಬೇಕು. ಹೇಗೋ ಕತ್ತರಿಸೋದಲ್ಲ. ಅಗ್ರಭಾಗ ಹಾಗೇ ಇರಬೇಕು. ಆ ದರ್ಭಾಗ್ರವನ್ನು ಸುರಕ್ಷಿತವಾಗಿ ಉಳಿಸಿ ಎಲ್ಲಿ ಕತ್ತರಿಸಬೇಕೋ, ಹೇಗೆ ಕತ್ತರಿಸಬೇಕೋ ಹಾಗೆ ಕತ್ತರಿಸಬೇಕು. ಅದಕ್ಕೊಂದು ಜಾಣ್ಮೆ ಇದೆ. ಹಾಗಾಗಿ ಬಹಳ ಜಾಣ್ಮೆಯಿಂದ ಯಾರು ದರ್ಭವನ್ನು ಕತ್ತರಿಸ್ತಾರೋ ಅವರನ್ನು ಕುಶಲ ಅಂತ ಕರೆಯೋದು. ಆದರೆ ಈಗ ಅದೆಲ್ಲ ದರ್ಭ ಕತ್ತರಿಸೋದು ಅನ್ನೋ ಅರ್ಥದಲ್ಲಿ ಬಂದಿಲ್ಲ. ಒಟ್ಟಾರೆ ಯಾವುದೇ ಒಂದು ಕಾರ್ಯದಲ್ಲಿ ಜಾಣ್ಮೆ ಇದ್ದರೆ ಅವನಿಗೆ ಕುಶಲ ಅಂತ ಕರೆದು ಬಿಡ್ತಾರೆ. ಪ್ರವೀಣ ಅಂತ, ಚೆನ್ನಾಗಿ ವೀಣೆಯನ್ನು ಬಾರಿಸಿದರೆ ಅವನು ಪ್ರವೀಣ. ಅವನು ನ್ಯಾಯಶಾಸ್ತ್ರದಲ್ಲಿ ಪ್ರವೀಣ ಅಂತಾನೆ. ನ್ಯಾಯಶಾಸ್ತ್ರವನ್ನು ಹೇಳೇನೆ, ಸ್ವಾವಚ್ಛೇದಕ ತಾತ್ವಾವಚ್ಛಿನ್ನ ಪ್ರತ್ಯೇಕತಾಕ ಅಂತ ಹೇಳ್ತಾರೆ. ವೀಣೆಯನ್ನು ಬಾರಿಸ್ಬೇಕು ಅವನು ಅಲ್ಲ. ಪ್ರವೀಣ ಅನ್ನುವ ಶಬ್ದಕ್ಕೆ ಬುದ್ಧಿವಂತ ಅನ್ನುವ ಅರ್ಥದಲ್ಲಿ ಮಾತ್ರ ಇರಲಿ ಅಂತೂ. ಆದರೆ ಈ ಮೂಲ ಶಬ್ದ ಬಂದದ್ದು ಮಾತ್ರ ದರ್ಭ ಕತ್ತರಿಸುವ ಕಾರಣ. ಆ ದ್ವೀಪ ನೋಡಿ, ಕುಶದ್ವೀಪ. ಆ ದ್ವೀಪದಲ್ಲಿ ಬೆಳೆಯೋದೇ ದರ್ಭಗಳು ಬಹಳ ಬೆಳೆಯುತ್ತದೆ. ಆದ್ದರಿಂದ ಅಲ್ಲಿರುವವರು ದರ್ಭಗಳನ್ನು ವಿಶೇಷವಾಗಿ ಕತ್ತರಿಸಿ ಉಪಯೋಗಿಸ್ತಾರೆ ಅನ್ನೋದಕ್ಕೆ ಅಲ್ಲಿರುವ ಬ್ರಾಹ್ಮಣರನ್ನು ಕುಶಲ ಅಂತೆ ಕರೆದಿದ್ದಾರೆ. ಕುಶಲರು, ಕೋವಿದರು, ಅಭಿಯುಕ್ತರು, ಕುಶಲಕರು ಅಂತ 4 ತರಹದ ವಿಭಾಗವನ್ನು ಅಲ್ಲಿ ಮಾಡುತ್ತಾರೆ ಕ್ರೌಂಚದ್ವೀಪದಲ್ಲಿ. ಆಮೇಲೆ ಮುಂದೆ ಶಾಖದ್ವೀಪದಲ್ಲಿ ಪ್ಲಕ್ಷ, ಶಾಲ್ಮಲಿ, ಕ್ರೌಂಚ, ಕುಶ, ಅಲ್ಲಿ ಗೀರ್ವಾಣ, ಋಷಭ ಎಂಬುದಾಗಿ ಹೇಳ್ತಾರೆ. ಗೀರ್ವಾಣ, ಋಷಭ, ಹೀಗೆ 4 ಜಾತಿಗಳನ್ನು ಅಲ್ಲಿಯೂ ವರ್ಣನೆ ಮಾಡುತ್ತಾರೆ. ಕೊನೆಯದಾಗಿ ದಾನವನ್ನು ಮಾಡತಕ್ಕಂತಹ ನಾನಾ ವಿಧವಾದ ವ್ರತಗಳನ್ನು ಇಟ್ಟುಕೊಂಡಂಥವರನ್ನು ಹೇಳ್ತಾರೆ. ಸತ್ಯವ್ರತ, ಧೃತವ್ರತ, ದಾನವ್ರತ, ಅನುವ್ರತ ಅಂತ ಕೊನೆಯದಾಗಿ ಹೇಳ್ತಾರೆ. ಪುಷ್ಕರ ದ್ವೀಪದಲ್ಲಿ ಮಾತ್ರ ವರ್ಣ ವಿಭಾಗವನ್ನು ತಿಳಿಸಲಿಲ್ಲ. ಈ ರೀತಿ ಎಲ್ಲ ದ್ವೀಪಗಳಲ್ಲಿಯೂ ವಿವಿಧ ವರ್ಣಗಳಲ್ಲಿ ಇರುವಂತಹ ಜನ ಅಲ್ಲಲ್ಲಿರುವಂತಹ ಉಪಾಸ್ಯನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ ಇಡೀ ಜಗತ್ತಿಗೆ ಕ್ಷೇಮವನ್ನು ಚಿಂತನವನ್ನು ಮಾಡುವಂಥವರು ಇಲ್ಲೆಲ್ಲ ಕಡೆಗಿದ್ದಾರೆ. ಎಲ್ಲ ದ್ವೀಪಗಳಲ್ಲಿ, ಈ ಜಂಬೂದ್ವೀಪ ಬಿಟ್ಟು ಮುಂದಿನ ಉಳಿದ ಎಲ್ಲ ದ್ವೀಪಗಳಲ್ಲಿಯೂ ಇರುವಂತಹ ಜನರಲ್ಲಿ ಆಯುಷ್ಯ, ಇಂದ್ರಿಯಗಳ ಶಕ್ತಿ, ಓಜಸ್ಸು, ಬಲ, ಪರಾಕ್ರಮ, ವೀರ್ಯ, ಔದಾರ್ಯ, ಈ ಎಲ್ಲ ಗುಣಗಳು ಔತ್ಪತ್ತಿಕವಾಗಿ ಸಹಜವಾಗಿ ಬರುವಂತಹ ಗುಣಗಳು. ಪುಣ್ಯವಂತರು ಅಲ್ಲಿ ಜನನ ಮಾಡುತ್ತಾರೆ. ಸಾಕಷ್ಟು ಪುಣ್ಯವನ್ನು ಮಾಡಿದಂತಹ ಪುಣ್ಯವಂತರಿಗೆ ಅಲ್ಲಿ ಅವಕಾಶ. ಅವರೆಲ್ಲರೂ ಮಹಾಬಲಶಾಲಿಗಳಾಗಿ ಸ್ವಾಭಾವಿಕವಾಗಿ ಉತ್ತಮ ಗುಣವಂತರಾಗಿರ್ತಾರೆ ಎನ್ನುವುದನ್ನು ಕೂಡ ಈ ಎಲ್ಲ ದ್ವೀಪಗಳ ಬಗ್ಗೆ ಹೇಳುವಾಗ ತಿಳಿಸಿಕೊಡ್ತಾರೆ. ಇಂತಹ ಈ ಎಲ್ಲ ದ್ವೀಪಗಳಿವೆ. ಇವು 2 ಪಟ್ಟು ಹೆಚ್ಚು ಅಂತ. ಪ್ಲಕ್ಷದ್ವೀಪದಲ್ಲಿ ಪ್ಲಕ್ಷ ಅಂತ ಒಂದು ವೃಕ್ಷ ಇದೆ. ಆ ಕಾರಣಕ್ಕಾಗಿ ನಮ್ಮ ಜಂಬೂದ್ವೀಪದಲ್ಲಿ ಜಂಬೂ ವೃಕ್ಷ, ನೇರಳೆ ಹಣ್ಣು, ಅದರಿಂದಲೇ ರಸದಿಂದ ಬಂಗಾರ ಆಗತ್ತೆ ಅಂತ ನಿನ್ನೆ ಕಥೆ ಕೇಳಿದ್ರಲ್ಲ, ಅದರಂತೆ ಪ್ಲಕ್ಷದ್ವೀಪವು 1100 ಯೋಜನ ಎತ್ತರ, 1100 ಯೋಜನ ಅಗಲದ ಟೊಂಗೆಗಳನ್ನು ಪಡೆದಂತಹ ಪ್ಲಕ್ಷ ಎಂಬ ಗಿಡ ಪ್ಲಕ್ಷದ್ವೀಪದಲ್ಲಿದೆ. ಆ ಕಾರಣಕ್ಕೆ ಅದಕ್ಕೆ ಪ್ಲಕ್ಷದ್ವೀಪ ಅಂತ ಹೆಸರು ಬಂತು.
ಶಾಲ್ಮಲಿ ದ್ವೀಪ ಇದು ಸ್ವಲ್ಪ ದೊಡ್ಡದು. ಶಾಲ್ಮಲಿ ಎಂಬಂತಹ ವೃಕ್ಷ, ಈ ಶಾಲ್ಮಲಿ ವೃಕ್ಷ 1650 ಯೋಜನ ಎತ್ತರ ಇದೆ. ಅಷ್ಟು ದೊಡ್ಡದಾದಂತಹ ವೃಕ್ಷ. ಈ ಶಾಲ್ಮಲಿ ವೃಕ್ಷದ ವಿಶೇಷ ಅಂದರೆ ಇಲ್ಲಿ ಹದ್ದುಗಳು ವಿಶೇಷವಾಗಿ ಆಶ್ರಯಿಸಿಕೊಂಡಿರುತ್ತದೆ. ಆದರೆ ಈ ಶಾಲ್ಮಲಿ ವೃಕ್ಷ ಏನಿದೆ, ದ್ವೀಪಕ್ಕೆ ಹೆಸರು ಮಾಡಿದ ಶಾಲ್ಮಲಿ ವೃಕ್ಷ, ಇಲ್ಲಿ ಮಾತ್ರ ಸಾಮಾನ್ಯ ಹದ್ದುಗಳು ಮಾತ್ರ ಅಲ್ಲ, ಸಾಕ್ಷಾತ್ ಗರುಡ ದೇವರೇ ವಿಶೇಷವಾಗಿ ಈ ವೃಕ್ಷದಲ್ಲಿ ಸನ್ನಿಹಿತರಾಗಿರ್ತಾರೆ, ಅಲ್ಲಿದ್ದು ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆ ಶಾಲ್ಮಲಿ ವೃಕ್ಷ. ಕುಶದ್ವೀಪದಲ್ಲಿ ದರ್ಭಗಳಿವೆ. ಆ ದರ್ಭಗಳು ಮಿಂಚುತ್ತವಂತೆ. ಆ ದರ್ಭಗಳು ಅಷ್ಟು ಮಿಂಚುವಂತಹ ಶ್ರೇಷ್ಠವಾದ ದರ್ಭಗಳಿಂದ ಕೂಡಿದ್ದು, ಕುಶಗಳಿಂದ ಕೂಡಿದ್ದು ಕುಶದ್ವೀಪ. ಕ್ರೌಂಚ ದ್ವೀಪದಲ್ಲಿ ಗಿಡ ಇಲ್ಲ. ಕ್ರೌಂಚ ಎಂಬ ಹೆಸರಿನ ದೊಡ್ಡ ಪರ್ವತ ಇದೆ. ಸುದರ್ಶನ ಅವನ ಭಾರೀ ಆಯುಧಗಳಿಂದ, ತನ್ನ ಶಸ್ತ್ರಾಸ್ತ್ರಗಳಿಂದ ಸ್ಕಂದ ಅವನು ಆಯುಧಗಳ ಪ್ರಕ್ಷೇಪವನ್ನು ಮಾಡಿ ಪರ್ವತದ ಭೇದನ ಮಾಡಲು ಪ್ರಯತ್ನ ಮಾಡಿದರೂ ಏನೂ ಆಗದಂತೆ ಆ ಪರ್ವತಕ್ಕೆ ಚೆನ್ನಾಗಿ ಮೊಸರಿನಿಂದ, ಸಿಹಿ ಮೊಸರಿನಿಂದ ವರುಣ ಅಭಿಷೇಕವನ್ನು ಮಾಡಿ ಅದಕ್ಕೇನೂ ತೊಂದರೆಯಾಗದೇ ಇರೋ ಹಾಗೆ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಇನ್ನು ಶಾಖದ್ವೀಪದಲ್ಲಿ ಶಾಖ ಎಂಬಂತಹ ವೃಕ್ಷ ಇದೆ. ಪುಷ್ಕರ ದ್ವೀಪದಲ್ಲಿ 1000 ದಳದ ದೊಡ್ಡದಾದ ಕಮಲ ಇದೆ. ಆ ಕಮಲದಲ್ಲಿ ಬ್ರಹ್ಮದೇವರಿರ್ತಾರೆ. ಆದ್ದರಿಂದ ಅದನ್ನು ಪುಷ್ಕರ ದ್ವೀಪ ಎಂಬುದಾಗಿ ಕರೀತಾರೆ ಅಂತ ಹೇಳಿದ್ದಾರೆ. ಇವುಗಳ ಲೆಕ್ಕ 2 ಪಟ್ಟು ಹೆಚ್ಚು ಅಂತ ನೀವು ಕೇಳಿದ್ದೀರಿ. ಲಕ್ಷದ್ವೀಪ, ಅದರ ಹೊರಗೆ ಇಕ್ಷುರಸೋದ ಕಬ್ಬಿನ ರಸದ ಸಮುದ್ರ 2 ಲಕ್ಷ, ಅದರ ಹೊರಗೆ ಶಾಲ್ಮಲಿ ದ್ವೀಪ 4 ಲಕ್ಷ, ಸುರೋದ ಅದು 4 ಲಕ್ಷ ಮಧ್ಯದ ಸಮುದ್ರ, ಕುಶದ್ವೀಪ ಅದರ ಮುಂದೆ ಘೃತೋದ ಇದು 8 ಲಕ್ಷ, ಕ್ರೌಂಚದ್ವೀಪ ಅದರ ಹೊರಗೆ ದಧಿ ಸಮುದ್ರ 16 ಲಕ್ಷ, ಅದಾದ ಮೇಲೆ ಶಾಖದ್ವೀಪ ಅದು 32 ಲಕ್ಷ, ಆಮೇಲೆ ಪುಷ್ಕರ ದ್ವೀಪ ಅದು 64 ಲಕ್ಷ. ಈ ರೀತಿ ಇವುಗಳೆಲ್ಲ ಉತ್ತರೋತ್ತರ 2 ಪಟ್ಟು ಹೆಚ್ಚಾಗಿವೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಇಲ್ಲಿ ಕ್ರಮವಾಗಿ ಯುಧ್ಮಜಿಹ್ವ, ಆಗ್ನಿಧ್ರ, ಯುಧ್ಮಜಿಹ್ವ, ಯಜ್ವಬಾಹು, ಹಿರಣ್ಯರೇತ, ಘೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ ಅನ್ನುವಂತಹ ರಾಜರು ಈ ಎಲ್ಲ ದ್ವೀಪಗಳಲ್ಲಿ ಕ್ರಮವಾಗಿದ್ದಾರೆ ಎಂಬುದಾಗಿ ಎಲ್ಲ ದ್ವೀಪಗಳ ವರ್ಣನೆಯನ್ನು ಮಾಡುತ್ತಾರೆ. ಅದೇ ಪುಷ್ಕರ ದ್ವೀಪದಲ್ಲಿ ಮಾನಸೋತ್ತರ ಪರ್ವತ ಇದೆ. ಆ ಪರ್ವತವೇ ಅವನಿಗೆ 2 ಮಕ್ಕಳು 2 ಭಾಗಗಳನ್ನು ಮಾಡಿಕೊಟ್ಟದ್ದು. ಅಲ್ಲಿ ಮಾನಸೋತ್ತರ ಪರ್ವತ ಒಂದೇ ಒಂದು ಮಧ್ಯದಲ್ಲಿದೆ. ಅದರ ಮೇಲೇ ಸೂರ್ಯನ ಚಕ್ರ ಇದೆ. ಸೂರ್ಯ ರಥದ ಒಂದು ಚಕ್ರ ಆ ಮಾನಸೋತ್ತರ ಪರ್ವತದ ಮೇಲೆ ಇದೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಈ ರೀತಿ ಆ 7 ದ್ವೀಪಗಳು, 7 ಸಮುದ್ರಗಳು ಇವುಗಳನ್ನು ಪರಮಾತ್ಮ ನಿರ್ಮಾಣ ಮಾಡಿ ಪ್ರಿಯವ್ರತನ ಮೂಲಕ ಅವುಗಳಿಗೆ ಸ್ಥೌಲ್ಯವನ್ನು ತಂದುಕೊಟ್ಟು ಅವರ ಮಕ್ಕಳನ್ನು ಅದಕ್ಕೆ ಅಧಿಪತಿಗಳನ್ನಾಗಿ ಮಾಡಿ ಅಲ್ಲೆಲ್ಲ ಕಡೆಗೂ ತಾನೇ ಅಲ್ಲಿರುವ ಜನರಿಂದ ಉಪಾಸನೆಯನ್ನು ಮಾಡಿಸಿಕೊಂಡು ಅವರಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ಭಗವಂತ ಎಲ್ಲ ಕಡೆಗೆ ತಾನು ಸನ್ನಿಹಿತನಾಗಿದ್ದಾನೆ. ಇದೆಲ್ಲವೂ ಭಗವಂತನ ವಿಹಾರ ಭೂಮಿ. ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾಹ. ಇಷ್ಟೆಲ್ಲ ಮಾಡೋದರಿಂದ ದೇವರಿಗೆ ಲಾಭ ಏನಿದೆ? ಅವನ ಸ್ವಭಾವ ಅಷ್ಟೇ. ಜೀವರಿಗೆ ಇದರಿಂದ ಲಾಭ. ಭಗವಂತನಿಗೆ ಕೇವಲ ಇದು ಕ್ರೀಡೆ, ಅವನ ಲೀಲೆ, ಅವನ ಸ್ವಭಾವ ಇದು ಸೃಷ್ಟಿ ಮಾಡೋದು. ಆದರೆ ಅದರಿಂದ ಲಾಭ ಮಾತ್ರ ಅನಂತ ಜೀವರಾಶಿಗಳಿಗೆ ಉಂಟು. ಅದೆಷ್ಟು ಜಲಚರ ಪ್ರಾಣಿಗಳು, ಭೂಚರವಾದ ಪ್ರಾಣಿಗಳು, ಆಕಾಶದಲ್ಲಿ ಸಂಚರಿಸುವ ಖೇಚರ ಪ್ರಾಣಿಗಳು, ಅನಂತ ಜೀವರಾಶಿಗಳು, 84 ಲಕ್ಷ ಯೋನಿಯಲ್ಲಿರುವಂತಹ ಜೀವರಾಶಿಗಳು. ಆ ಎಲ್ಲ ತರಹದ ಜೀವರಾಶಿಗಳಿಗೆ ಬೇಕಾದ ಆಹಾರ, ಅವರೆಲ್ಲರಿಗೆ ಓಡಾಡುವುದಕ್ಕೆ ಬೇಕಾದ ವಿಹಾರ ಭೂಮಿ, ಅವರೆಲ್ಲರಿಗೆ ಬಂಧು ಬಳಗ, ಅವರೆಲ್ಲರಿಗೆ ಇರುವಂತಹ ಉದ್ದೇಶಗಳು, ಎಲ್ಲದಕ್ಕೂ ಪರಮಾತ್ಮ ಈ ದೊಡ್ಡದಾದ ಜಗತ್ತಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದೇ ರೀತಿ ಭಗವಂತ ಸೂರ್ಯಾಂತರ್ಗತನಾಗಿದ್ದು ಆ ಸೂರ್ಯ ಮಂಡಲದಲ್ಲಿ ಅಂತರ್ಯಾಮಿಯಾಗಿ ಎಲ್ಲ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾನೆ. ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ
ನೈವರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಸೂರ್ಯನಲ್ಲಿದ್ದು ತಾಪವನ್ನೂ ಕೊಡ್ತಾನೆ, ಬೆಳಕನ್ನೂ ಕೊಡ್ತಾನೆ, ನೀರನ್ನು ಒಣಗಿಸಿ ಎವಾಪರೇಟ್ ಮಾಡಿ ಮತ್ತೆ ಮುಂದೆ ನೀರು ಬರುವುದಕ್ಕೆ ಏನು ಬೇಕೋ ಮೇಘಗಳಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ತಾನೆ. ತಾಪಿನಿ ಪಾಚಿನಿ ಚೈವ, ಪಕ್ವ ಮಾಡ್ತಾನೆ, ಧಾನ್ಯಗಳನ್ನೆಲ್ಲ ಪಕ್ವ ಮಾಡ್ತಾನೆ. ಹೀಗೆ ಶ್ರೇಷ್ಠವಾದ ಉಪಯುಕ್ತವಾದ ಶಕ್ತಿಗಳು, ಇದು ಬಿಟ್ಟು ಸೌರಶಕ್ತಿಗಳು ಬೇಕಾದಷ್ಟಿವೆ. ಆ ಎಲ್ಲ ಶಕ್ತಿಗಳನ್ನು ಸೂರ್ಯಾಂತರ್ಗತನಾದ ನಾರಾಯಣ ಆ ಸೂರ್ಯನಿಗೆ ಕೊಟ್ಟದ್ದು. ಇದು ಮಂಡಲದ ಶಕ್ತಿಯಲ್ಲ, ಸೂರ್ಯನ ಶಕ್ತಿಯೂ ಅಲ್ಲ, ಇದು ನಾರಾಯಣನ ಶಕ್ತಿ. ಆ ನಾರಾಯಣನ ಅನುಗ್ರಹದಿಂದ ವಾಯುದೇವರಿಗೆ, ವಾಯುದೇವರ ಅನುಗ್ರಹದಿಂದ ಸೂರ್ಯನಿಗೆ, ಸೂರ್ಯನ ಅನುಗ್ರಹದಿಂದ ಆ ಮಂಡಲದಲ್ಲಿ ಸೂರ್ಯನ ಸನ್ನಿಧಾನದಿಂದ ಆ ಶಕ್ತಿ ಬಂದಿದೆ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ಶಕ್ತಿಯನ್ನು ಸೂರ್ಯನಿಗೆ ಕೊಟ್ಟು ಆ ಸೂರ್ಯ ಮೇರು ಪರ್ವತದಲ್ಲಿ ಅಕ್ಷ, ಈ ಮಾನಸೋತ್ತರ ಪರ್ವತದಲ್ಲಿ ಒಂದು ಚಕ್ರ, ಒಂದೇ ಚಕ್ರದ ಮೇಲೆ ಆ ರಥ ತಿರುಗತ್ತೆ. ರಥಸ್ಥೈಕಂ ಚಕ್ರಂ ಭುಜಗಯಮಿತಾ ಸಪ್ತತುರಗಾ ನಿರಾಲಂಬೋ ಮಾರ್ಗ ಚರಣರಹಿತ ಸಾರಥಿ ಸಾರಥಿರಪಿ ರವಿರ್ಗಚ್ಚತ್ಯಂತಂ ಪ್ರತಿದಿನಮಪಾರಸ್ಯ ನಭಸಃ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಒಂದೇ ಒಂದು ಚಕ್ರ, ಸಾರಥಿಗೆ ಕಾಲಿಲ್ಲ, ಆದರೂ ಕೂಡ ನಿರಂತರವಾಗಿ ಆ ಚಕ್ರದ ಆ ಸೂರ್ಯನ ರಥದಲ್ಲಿ ಕುಳಿತು ಸಂಚಾರವನ್ನು ಮಾಡ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಎಂತಹ ದೊಡ್ಡ ಪ್ರದೇಶವನ್ನು ಒಂದು ದಿನಕ್ಕೆ ಸೂರ್ಯ ಸುತ್ತಾಡಿ ಬರಬೇಕು, ಆದರೆ ಅವನ ಸ್ಥಿತಿ ಹೀಗಿದೆ. ಒಂದು ಚಕ್ರದ ರಥ, ಕಾಲಿಲ್ಲದ ಸಾರಥಿ, ಆ ರಥಕ್ಕಿರುವ ಲಗಾಮುಗಳು ಹಾವುಗಳು, ಇದನ್ನು ಹಿಡಿದುಕೊಂಡು ಆ ರಥದಲ್ಲಿ ಕುಳಿತು ಸೂರ್ಯ ಸಂಚಾರ ಮಾಡ್ತಾನೆ ಅಂದರೆ ಇದು ಸಾಧ್ಯವೋ ಅಂದರೆ ಮಹಾತ್ಮರಿಗೆ ಉಪಕರಣಗಳ ಮೇಲೆ ಬಹಳ ನೈರ್ಭರ್ಯ ಇರೋದಿಲ್ಲ. ಅವರು ತಮ್ಮ ಕಾರ್ಯಗಳನ್ನು ತಮ್ಮ ಅಂತಃಸತ್ವದಿಂದ ಮಾಡಿ ತೋರಿಸ್ತಾರೆ ಅಂತ. ಅಂತಹ ಶ್ರೀಮಠೀಕಾಕೃತ್ಪಾದರು ವಾಸ ಮಾಡಿದ್ದೆಯಲ್ಲಿ ಯರಗೋಳದ ಗುಹೆಯಲ್ಲಿ. ಏನಿದೆ ಅಲ್ಲಿ? ಇವತ್ತು ಯರಗೋಳಕ್ಕೆ ಹೋಗಿ ನೀವೆಲ್ಲ ನೋಡಬಹುದು, ಏನೇನೇನೇನೇನೂ ಇಲ್ಲ, ಒಂದು ಮಣ್ಣಿನ ಗುಹೆ. ಆ ಸಂದರ್ಭದಲ್ಲಿ ಅವರಿಗೆ ನವಣಕ್ಕಿ ಅನ್ನ, ಜೋಳದ ನುಚ್ಚು ಭಿಕ್ಷೆ ಬೇಡ ತರಬೇಕು. ಶಿಷ್ಯರು ಭಿಕ್ಷೆ ಬೇಡಿ ತಂದದ್ದನ್ನು ಅದರೊಳಗೆ ಏನೇನೇನೇನೂ ಸತ್ವ ಇರಲಿಕ್ಕಿಲ್ಲ. ಏನೋ ಚೂರು ಪಾರು ಒಂದು 4 ಜನ ಭಿಕ್ಷೆ ಹಾಕಿದ್ರು ಅಂದರೆ ಅದನ್ನು ಆ ಯರಗೋಳದ ಸರೋವರದಲ್ಲಿ 3 ಸಲ ಎದ್ದಿ ಅದರ ಉಪ್ಪು ಖಾರ ಎಲ್ಲ ಹೋದ ಮೇಲೆ ಆ ನೀರಸವಾದಂತಹ ನುಚ್ಚನ್ನು ಇಷ್ಟು ತಿನ್ನಬೇಕು. ಏನು ಗ್ರಂಥಾಲಯ, ದೊಡ್ಡ ಲೈಬ್ರರಿನ ಇವತ್ತಿನ ಸಮಕಾಲದೊಳಗಿರತಕ್ಕ, ಅಂದರೆ ಇವತ್ತು ಅಂದರೆ ಟೀಕಾಕೃತ್ಪಾದರ ಕಾಲದಲ್ಲಿದ್ದಂತಹ ಎಲ್ಲ ದಾರ್ಶನಿಕರು, ಎಲ್ಲ ವಾದಿಗಳು ಏನೇನು ಪೂರ್ವಪಕ್ಷ ಮಾಡಿದ್ರು ಅವರ ಕಾಲದಲ್ಲಿದ್ದವರು, ಅವರು ಹಿಂದೆ ಇದ್ದವರು, ಅಂತಹ ಎಲ್ಲ ಪೂರ್ವ ಪಕ್ಷಿಗಳ ಎಲ್ಲ ಗ್ರಂಥಗಳ ಉದಾಹರಣೆಯನ್ನು ಮಾಡಿ ಟೀಕಾ ಟಿಪ್ಪಣಿ. ಆದರೆ ಒಂದು ಲೈಬ್ರರಿ ಇಲ್ಲ ಅಲ್ಲಿ. ಆ ಗುಹೆ ನೋಡಿದರೆ ಅಲ್ಲಿ ಒಬ್ಬರಿಗೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಗುಹೆ. ಅಂಥಲ್ಲಿ ವಿದ್ಯಾಧಿರಾಜ ತೀರ್ಥರೇ ಮೊದಲಾದ ಶಿಷ್ಯರನ್ನು ಇಟ್ಟುಕೊಂಡು ವ್ಯಾಸತೀರ್ಥರು ಮೊದಲಾದವರನ್ನು ಪಾಠಗಳನ್ನು ಹೇಳಿ, ಆಹಾರ ಇಲ್ಲದೆ ಆ ಚಳಿ, ಆ ಗಾಳಿ, ಆ ಮಳಿ, ಆ ಬಿಸಿಲು, ಘೋರವಾದ ಬಿಸಿಲಲ್ಲಿ ಅಂಥದರೊಳಗೆ ಕುಳಿತು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ಬರೆದು 21 ಗ್ರಂಥಗಳನ್ನು ರಚನೆ ಮಾಡಿ ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಅಂದರೆ ಏನು ಉಪಕರಣಗಳಿತ್ತು? ಗ್ರಂಥಾಗಾರ ಇಲ್ಲ, ಆಹಾರ ಇಲ್ಲ, ವಿಹಾರ ಇಲ್ಲ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಗಿರೇರ್ದರ್ಯಾಂ ವಾಸಃ ಹೆಸನ ವಿಷಯಾನೀರಸಯವಾಹ ಸದಾ ಸರ್ಪಃ ಪೃಷ್ಠೇ ನಿಲಯ ಪರಿತೋ ನಿರ್ಜನವನಂ ನ ಚ ಗ್ರಂಥಾಗಾರಃ ಲಿಖತಿ ಚ ಸುಧಾಂ ಶ್ರೀಜಯಮುನಿಃ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಪರಮಪೂಜ್ಯ ಶ್ರೀಪಾದಂಗಳವರು ಈ ಶ್ಲೋಕವನ್ನು ಪಂಡಿತ ಪದ್ಮನಾಭಾಚಾರ್ಯರ ಸುಧಾಮಂಗಳದ ಸಂದರ್ಭದಲ್ಲಿ ಭಾಗ್ಯನಗರದಲ್ಲಿ ಇದನ್ನು ರಚನೆ ಮಾಡಿ ಜಗತ್ತಿಗೆ ಇದನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಅಲ್ಲಿ ಸೂರ್ಯ
ಲಗಾಮ ಎಳೆಯೋದಕ್ಕೆ ಸರ್ಪ ಇದ್ದರೆ ಇವರ ಬೆನ್ನ ಹಿಂದೆ ಸರ್ಪ. ಊರಾಗ ಸರ್ಪ ಬಂದದ ಅಂದರೆ ಮನೆ ಒಳಗೆ ಕೂಡ್ಲಿಕ್ಕಾಗುವುದಿಲ್ಲ. ಬೆನ್ನ ಹಿಂದೆ ಸರ್ಪ ಇಟ್ಕೊಂಡು ಸುಧಾ ಬರೆದಿದ್ದಾರೆ ಅಂದರೆ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಇದು ಮಹಾತ್ಮರ ಲೀಲೆ. ಆ ರೀತಿ ಸೂರ್ಯಾಂತರ್ಗತ ನಾರಾಯಣನನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕೊಡುವ ಈ ಅನುಸಂಧಾನವನ್ನು ನರಸಿಂಹ ಪುರಾಣದಲ್ಲಿ ಬಂದದ್ದು. ನೀವೆಲ್ಲ ಸಂಧ್ಯಾವಂದನದ ನಿತ್ಯದಲ್ಲಿ ಪ್ರತಿಯೊಬ್ಬರೂ ಸಂಧ್ಯಾವಂದನವನ್ನು ತಪ್ಪದೇ ಮಾಡಲೇಬೇಕು. ಎಲ್ಲ ವಿಪ್ರಬಾಂಧವರು ಕೂಡ ಕಡ್ಡಾಯವಾಗಿ ಮಾಡಬೇಕು. ಉಳಿದೆಲ್ಲ ಪ್ರವಚನಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳ್ತೀರಾ, ಬಹಳ ಸಂತೋಷ. ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದೀರಿ, ಸಂತೋಷ. ಆದರೆ ಮೊದಲು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಿಕೊಳ್ಳಬೇಕು, ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇನ್ನುಳಿದ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅಧಿಕಾರ ಅರ್ಹತೆಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಸಂಧ್ಯಾವಂದನ ಮಾಡಲೇಬೇಕು. ನೀವು ಮಾಡಬೇಕು, ಮಕ್ಕಳಿಂದಲೂ ಮಾಡಿಸಬೇಕು. ಸಂಧ್ಯಾವಂದನದಲ್ಲಿ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ, ಇದು ನರಸಿಂಹ ಪುರಾಣದಲ್ಲಿ ಬರುವಂತಹ ಶ್ಲೋಕ, ವೇದವ್ಯಾಸದೇವರ ರಚನೆ ಮಾಡಿದ ಶ್ಲೋಕ. ಸೂರ್ಯನಲ್ಲಿ ಅಂತರ್ಗತನಾದ ನಾರಾಯಣನನ್ನೇ ನಾವು ಚಿಂತನೆ ಮಾಡಬೇಕು ಅಂತ ಐತರೆಯ ಭಾಷ್ಯದಲ್ಲಿ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಆ ಸೂರ್ಯಾಂತರ್ಗತ ನಾರಾಯಣನ ಮಹಿಮೆ ಎಂಬುದಾಗಿ ನಾವು ಇದನ್ನು ತಿಳಿಯಬೇಕು. ಸೂರ್ಯಮಂಡಲದ ಮೇಲೆ 1,00,000 ಯೋಜನದಲ್ಲಿ ಚಂದ್ರಮಂಡಲ, ಆ ಚಂದ್ರಮಂಡಲದ ಮೇಲೆ 1,00,000 ಯೋಜನದಲ್ಲಿ ನಕ್ಷತ್ರಗಳ ಮಂಡಲ, ಅದರ ಮೇಲೆ ಮುಂದೆ ಅದೇ ರೀತಿ ಶುಕ್ರನ ಮೇಲೆ ಬುಧ, ಮಂಗಳ, 2 ಲಕ್ಷಣ ಇವುಗಳೆಲ್ಲ 2 ಲಕ್ಷ ಯೋಜನದ ಮೇಲೆ ಶುಕ್ರ, ಮಂಗಳ, ಬುಧ, ಆಮೇಲೆ ಬೃಹಸ್ಪತಿಯ ನಂತರ ಶನೈಶ್ಚರ, ಇವರೆಲ್ಲ 2 ಲಕ್ಷ ಯೋಜನದ ಮೇಲೆ ಇದ್ದಾರೆ. ಅದಾದ ಮೇಲೆ ಮುಂದೆ 11 ಲಕ್ಷ ಯೋಜನದ ಮೇಲೆ ಸಪ್ತರ್ಷಿಗಳ ಮಂಡಲ ಇದೆ. ಅದರ ಮೇಲೆ 13 ಲಕ್ಷ ಯೋಜನದ ಮೇಲೆ ಧ್ರುವ ಮಂಡಲ ಇದೆ. ಏನು ಧ್ರುವ ನೋಡಿ, ಅದು ಪುಟ್ಟ ಧ್ರುವ. ಏನು ಸಾಧನೆ ಮಾಡಿದ್ದ, ಈ ಎಲ್ಲ ದೇವತೆಗಳಿಗಿಂತ ದೊಡ್ಡವನು ಅಂತ ಅರ್ಥ ಅಲ್ಲ, ಆದರೆ ದೇವರು ಅವನ ಮೇಲೆ ಮಾಡಿದ ಅನುಗ್ರಹ ಏನು. ಜನ್ಮಾಂತರದಲ್ಲಿ ಸಾಧನೆ ಮಾಡಿದ್ದ, ಆದರೆ ಈ ಜನ್ಮದಲ್ಲಿ ಮಾಡಿದ 5 ತಿಂಗಳಿನ ತಪಸ್ಸು, ಆ ನಿರಾಹಾರದ ತಪಸ್ಸು, ಏನು ಪ್ರೀತಿ ದೇವರಿಗೆ. ತಿಂದು 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 ಕುತ್ತಿಗೆ ಕಣ್ಣಾಗ ಮೂಗನಾಗ ಹೊರಗೆ ಬರೋ ಹಾಗೆ ತಿಂತಾರೆ ಕೆಲವರಂತೂ. ಆ ತಿಂದು ತೇಗಿದರೆ ದೇವರಿಗೆ ಸಂತೋಷ ಇಲ್ಲ. ಉಪವಾಸದಿಂದ ದೇವರಿಗೆ ಎಷ್ಟು ಸಂತೋಷ ಇದೆ ಎನ್ನುವುದನ್ನು ತಿಳಿಯಿರಿ. ನಿತ್ಯ ಉಪವಾಸ ಮಾಡಲಿಕ್ಕೂ ಹೇಳಿಲ್ಲ ದೇವರು. 15 ದಿವಸಕ್ಕೂ 1 ದಿನ ಉಪವಾಸ ಮಾಡಿರಿ ಅಂತಾನೆ, ಏಕಾದಶಿ. ಅವತ್ತೂ ತಿಂತೀವಿ ಅಂದರೆ ಏನು ಹೇಳಬೇಕು ದೇವರಿಗೆ? ಎಂತಹ ಕೃತಜ್ಞರು. ಯಾರೋ ಹೇಳಿದರೆ ಮಾತು ಬೇರೆ. ಯಾವ ದೇವರೇ ನಮಗೆ ತಿನ್ನಲಿಕ್ಕೆ ಕೊಟ್ಟ, ಆಹಾರಗಳನ್ನು ಸೃಷ್ಟಿ ಮಾಡಿ ಕೊಟ್ಟ, ತಿನ್ನೋದಕ್ಕೆ ಬಾಯಿ ಕೊಟ್ಟ, ಹಲ್ಲು ಕೊಟ್ಟ, ರುಚಿ ನೋಡಲಿಕ್ಕೆ ರಸನೇಂದ್ರಿಯವನ್ನು ಕೊಟ್ಟ, ಒಳಗೆ ಹೋಗಲಿಕ್ಕೆ ಅನ್ನನಾಳ ಕೊಟ್ಟ, ಪಚನ ಮಾಡಿಸ್ತಾನೆ. ವಿವಿಧ ರೀತಿಯಲ್ಲಿ ದೇಹದಲ್ಲಿ ಅದರ ವಿಭಾಗವನ್ನು ಮಾಡಿ ದೇಹದ ವೃದ್ಧಿಗೆ ವ್ಯವಸ್ಥೆಯನ್ನು ಮಾಡುತ್ತಾನೆ. ಇಷ್ಟು ಉಪಕಾರ ಮಾಡುವ ದೇವರು ಕೊನೆಗೂ ಅದರ ಸೂಕ್ಷ್ಮ ಭಾಗವನ್ನು ಮನಸ್ಸಿಗೆ ಮುಟ್ಟಿಸ್ತಾನೆ. ಅಂತಹ ಪರಮಾತ್ಮ ದಿವಸ ತಿನ್ನೋದಕ್ಕೆ ಕೊಟ್ಟವನೇ ನಾನು. ನಿನ್ನ ಹಿತಕ್ಕೆ ಹೇಳ್ತೇನೆ, 1 ದಿವಸ ಬಿಡು, ಒಳ್ಳೆಯದಾಗತ್ತೆ. ಏನೇನು ಒಳ್ಳೆಯದಾಗತ್ತೆ? ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ. ಲಂಘನಂ ಪರಮೌಷಧಂ. ನೀನು ಮಾಡಿದ ಕೋಟಿ ಕೋಟಿ ಪಾಪಗಳು ಗೊತ್ತಿಲ್ಲದೆ ಮಾಡಿದ, ಕೂತ್ರೆ 1000 ಹುಳ ಕೊಲ್ತೀಯ, ನಡೆದ್ರೆ ಲಕ್ಷಾಂತರ ಕ್ರಿಮಿಗಳು ಸಾಯ್ತವೆ, ತಿಂದರೆ ಎಷ್ಟೋ ಕ್ರಿಮಿಗಳು ಸಾಯ್ತವೆ. ಗೊತ್ತಿಲ್ಲದೆ ನಿನಗದು ಗೊತ್ತು ಮಾಡಿದರೆ ನೀನೇ ಸಾಯ್ತಿದ್ದಿ. ಯಾಕೆಂದರೆ ಊಟನೇ ಹೋಗೋದಿಲ್ಲ. ಅಷ್ಟೆಲ್ಲ ಬ್ಯಾಕ್ಟೀರಿಯಾಸ್ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿ ಎಲ್ಲ ದುರ್ಬಿಣ ಇಟ್ಕೊಂಡು ಊಟ ಮಾಡ್ರೆ ನೋಡೋಣ, ಬರೀ ಹುಳನೇ ಕಾಣಿಸ್ತದೆ, ಊಟ ಏನು ಹೋಗ್ತದೆ, ನೀವೇ ಸಾಯ್ತೀರಿ. ನೀವೇಂದರೆ ನೋಡಿದವರು. ಹಾಗಾದರೆ ಅಷ್ಟೆಲ್ಲ ಹುಳಗಳನ್ನು ನಾವು ಕೊಲ್ತೇವೆ. ಇದೆಲ್ಲ ಪಾಪಗಳಿವೆ. ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಅಂತ ಮಾಡಲಿಕ್ಕೆ ಸಾಧ್ಯ? ಒಂದೊಂದೇ ಲಿಸ್ಟ್ ಮಾಡಿ ಪಾಪ. ಅಷ್ಟು ವರ್ಷಗಳು ನಾವು ಬದುಕೋದೇ ಇಲ್ಲ, ಅಷ್ಟು ದಿವಸ ಬದುಕೋದೇ ಇಲ್ಲ, ಅಷ್ಟು ಪಾಪಗಳಿವೆ.
ಗೊತ್ತಾಗದೆ ನಡೆಯುವ ಎಷ್ಟೋ ಹಿಂಸೆಗಳು, ದೊಡ್ಡವರ ದ್ರೋಹ, ಮಹಾತ್ಮರ ದ್ರೋಹ, ವಿಹಿತ ಕರ್ಮಗಳನ್ನು ಮಾಡದೇ ಇರೋದು, ನಿಷಿದ್ಧ ಕರ್ಮಗಳನ್ನು ಮಾಡೋದು, ಎಲ್ಲ ಪಾಪಗಳಿಗೆ ಸುಲಭವಾದ ಒಂದೇ ಒಂದು ಪ್ರಾಯಶ್ಚಿತ್ತ. ಕರ್ಮವಿಪಾಕದಲ್ಲಿಯೂ ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ, ಏಕಾದಶಿ ಉಪವಾಸ ಇದು ಸರ್ವಶ್ರೇಷ್ಠವಾದ ಪ್ರಾಯಶ್ಚಿತ್ತ. ಸಕಲ ಪಾಪಗಳಿಗೂ ಒಂದೇ ಒಂದು ಪ್ರಾಯಶ್ಚಿತ್ತ ಅಂದರೆ ಅದು ಏಕಾದಶಿ ಉಪವಾಸ ಅಂತ ರುದ್ರದೇವರು ಹೇಳುವ ಮಾತು. ಅಂತಹ ಉಪವಾಸವನ್ನು ಮಾಡುವುದಕ್ಕೆ ಶಾಸ್ತ್ರದಲ್ಲಿ ಆದೇಶ ಮಾಡಿದ್ದಾರೆ. ಅದನ್ನು ಮಾಡಿದರೆ ದೇವರು ಅದು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನೋಡ್ರಿ. ಆ ಇನ್ನೊಬ್ಬ ಮಹಾರಾಯ ಅಂಬರೀಷ ಚಕ್ರವರ್ತಿ ಉಪವಾಸ ಮಾಡಿದ ಅಂತ ತನ್ನ ಸುದರ್ಶನ ಚಕ್ರವನ್ನೇ ಅವನ ರಕ್ಷಣೆಗಾಗಿ ಮನೆಯೊಳಗಿಟ್ಟ. ಈ ಧ್ರುವ ಮಹಾರಾಜ ತಪಸ್ಸು ಮಾಡಿದ 5 ತಿಂಗಳು ಹಂತ ಹಂತವಾಗಿ ನಾನಾ ರೀತಿಯ ಉಪವಾಸಗಳನ್ನು ಮಾಡಿದ ಅಂತ ಇವನಿಗೊಂದು ಸ್ಥಿರವಾದ ಲೋಕವನ್ನೇ ಕೊಟ್ಟು, ಆ ಲೋಕದೊಳಗೆ ಚಕ್ರ ಇಡೋದಲ್ಲ, ತಾನೇ ಸ್ವತಃ ಶುಂಶುಮಾರ ರೂಪದಿಂದ ಅಲ್ಲಿ ಇದ್ದಾನೆ ಪರಮಾತ್ಮ, ಇದ್ದು ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅದೆಷ್ಟು ಮೇಲೆ, ಅಷ್ಟು ಮೇಲೆ ಸಪ್ತರ್ಷಿಗಳ ಮಂಡಲಕ್ಕಿಂತಲೂ ಮೇಲೆ 13 ಲಕ್ಷ ಯೋಜನದ ಮೇಲೆ ಆ ಧ್ರುವಮಂಡಲ ಇದೆ. ಅಲ್ಲಿ ಶುಂಶುಮಾರ ರೂಪದಿಂದ ಪರಮಾತ್ಮ ಇದ್ದು ಅವನನ್ನು ರಕ್ಷಣೆ ಮಾಡ್ತಾನೆ. ನಿತ್ಯ ಪರಮಾತ್ಮನ ದರ್ಶನ, ಪರಮಾತ್ಮನ ಸೇವೆ. ನಿನ್ನೆ ಕೇಳಿದಂತೆ ಅಲ್ಲಿಯೇ ಗಂಗಾ ನದಿ ಬೀಳೋದು, ಅದನ್ನು ನಿತ್ಯದಲ್ಲಿ ಗಂಗಾ ಸ್ನಾನವನ್ನು ಆ ಧ್ರುವ ಮಹಾರಾಜರು ಮಾಡ್ತಾರೆ. ಆ ತರಹದ ಧ್ರುವಮಂಡಲ ಅಲ್ಲಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಈ ಶುಂಶುಮಾರ ರೂಪಿಯಾದ ಪರಮಾತ್ಮನ ಏನು ಬಾಲ ಇದೆ ಅದರಲ್ಲೇನೆ ಎಲ್ಲ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಆ ಪರಮಾತ್ಮನ ಶರೀರವನ್ನು ಆಶ್ರಯಿಸಿಕೊಂಡಿವೆ. ಆ ಎಲ್ಲವನ್ನೂ ತನ್ನ ಅದ್ಭುತವಾದ ಶಕ್ತಿಯಿಂದ ಪರಮಾತ್ಮ ತನ್ನ ಫೋರ್ಸಿನಿಂದ ಈ ಎಲ್ಲ ಗ್ರಹಗಳು ಬೀಳದೇ ಇದ್ದಂತೆ ಅವುಗಳನ್ನು ಹಿಡಿದು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆ ಧ್ರುವಮಂಡಲದಲ್ಲಿದ್ದು ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಎಲ್ಲವನ್ನೂ ಪರಮಾತ್ಮ ಆಕರ್ಷಣ ಶಕ್ತಿಯಿಂದ ಹಿಡಿದುಕೊಂಡು ರಕ್ಷಣೆ ಮಾಡಿದ್ದಾನೆ, ಕೆಳಗೆ ಬೀಳದೇ ಇದ್ದ ಹಾಗೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶ ಸಂವ್ಯಾಪ್ತೆ ಆದಿತ್ಯಾದ್ಯಾ ಸಮಾಶ್ರಿತಾ. ಹಾಗೆ ಭಗವಂತ ರಕ್ಷಣೆ ಮಾಡ್ತಾನೆ ನಿತ್ಯವೂ. ಈ ಶಹರಗಳಲ್ಲಿದ್ದಂತಹ ದೊಡ್ಡ ಶಾಪ ಅಂದರೆ ಯಾವ ನಕ್ಷತ್ರಗಳೇ ಕಾಣಿಸೋದಿಲ್ಲ, ಬರೀ ಈ ವಿದ್ಯುತ್ ದೀಪಗಳೇ ಕಾಣಿಸ್ತವೆ. ಇವುಗಳ ಬೆಳಕಿನಿಂದ ಸ್ವಲ್ಪ ವಿದ್ಯುತ್ ದೀಪಗಳ ಪ್ರಭಾವ ಇಲ್ಲದೇ ಇರುವ ಪ್ರದೇಶದಲ್ಲಿ ಹೋಗಿ ನೋಡಿದರೆ ನಕ್ಷತ್ರಗಳು ಕಾಣಿಸ್ತವೆ. ಕಾಣಿಸದೇ ಇದ್ದರೂ ಪರವಾಗಿಲ್ಲ, ನಕ್ಷತ್ರಗಳಿವೆ ಅನ್ನೋದಂತೂ ಎಲ್ಲರಿಗೂ ಗೊತ್ತಿದೆ. ಎಲ್ಲ ನಕ್ಷತ್ರಗಳಿಗೂ ಆಶ್ರಯನಾಗಿ, ಸೂರ್ಯ ಚಂದ್ರಾದಿಗಳಿಗೆಲ್ಲ ಗ್ರಹಗಳಿಗೂ ಆಶ್ರಯನಾಗಿ ಶಿಂಶುಮಾರ ರೂಪದಿಂದ ಪರಮಾತ್ಮ ಧ್ರುವಮಂಡಲದಲ್ಲಿದ್ದು ಎಲ್ಲದಕ್ಕೂ ಆಶ್ರಯನಾಗಿ ಯಾವುದೂ ಬೀಳದಂತೆ ಧಾರಣೆ ಮಾಡಿದ್ದಾನೆ. ನಮ್ಮೆಲ್ಲರನ್ನೂ ಧಾರಣೆ ಮಾಡಿ ನಮ್ಮನ್ನೂ ರಕ್ಷಣೆ ಮಾಡುತ್ತಾನೆ. ಜ್ಞಾನಾನಂದ ಸ್ವರೂಪಿ. ಏನೇನೋ ಗ್ರಹಗಳು, ಏನೇನೋ ಬಾಧೆಗಳು ಯಾವ್ಯಾವುದೋ ಸ್ಥಾನದಲ್ಲಿವೆ, ಏನೇನೋ ಕಷ್ಟಗಳು ಅಂತ ಜ್ಯೋತಿಷ್ಯದಿಂದ ತಿಳಿದು ಬರ್ತದೆ. ಅದಕ್ಕೆ ಭಯ ಬಿದ್ದು ಉಪಾಯಗಳನ್ನು ನಾನಾ ರೀತಿಯಾಗಿ ಮಾಡುತ್ತಾರೆ. ಉಪಾಯಗಳನ್ನು ಅವಶ್ಯವಾಗಿ ಮಾಡಲಿ, ಆದರೆ ನಿತ್ಯವೂ ಯಾವ ಗ್ರಹ ಯಾವುದೇ ಸ್ಥಾನದಲ್ಲಿರಲಿ ಆ ಎಲ್ಲ ಗ್ರಹಗಳಿಗೆ ಆಧಾರನಾದಂತಹ ಶಿಂಶುಮಾರ ರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಮಾಡ್ತಾ ಇದ್ದರೆ ಯಾವ ಗ್ರಹಗಳಿಂದಲೂ ನಮಗೆ ಯಾವುದೇ ಬಾಧೆಯಾಗದಂತೆ, ತೊಂದರೆಯಾಗದಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸರ್ವನಿಯಾಮಕನಾದಂತಹ ಪರಮಾತ್ಮ ಎಂಬ ಅನುಸಂಧಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮಗೇನಾದರೂ ಕೆಳಗಿನ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ ಅಂದರೆ ಮೇಲಿನ ಅಧಿಕಾರಿಗಳಿಂದ ಅವರಿಗೆ ಹೇಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರಲ್ವೋ. ಹೊರಗಿನ ಆಫೀಸುಗಳಲ್ಲಿ, ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ. ಹಾಗೆ ಈ ಎಲ್ಲ ಗ್ರಹಗಳಿಗೆ ಆಶ್ರಯನಾಗಿ, ಪ್ರೇರಕನಾಗಿ, ಶಕ್ತಿಯನ್ನು ಕೊಟ್ಟು ಅವುಗಳಿಗೆಲ್ಲ ಸಂಚಾರ ಮಾಡೋ ಹಾಗೆ, ಬೀಳದೇ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡುವ ಸರ್ವಾಂತರ್ಯಾಮಿಯಾದ ಶಿಂಶುಮಾರನಿಗೆ ಮೊರೆ ಹೋದರೆ ಆ ಶಿಂಶುಮಾರ ಯಾವ ಗ್ರಹಗಳಿಂದಲೂ ಯಾವ ಬಾಧೆ ನಮಗಾಗದೇ ಇರೋ ಹಾಗೆ ಮಾಡ್ತಾನೆ. ನಿಜವಾಗಿ ನಮಗೆ ಬಾಧೆ ಆಗೋದು ಗ್ರಹಗಳಿಂದ ಅಲ್ಲ, ನಮ್ಮ ಕರ್ಮಗಳಿಂದ. ನಾವು ಮಾಡಿದ ಕರ್ಮಗಳೇ ನಮ್ಮ ಸುಖ ದುಃಖಗಳಿಗೆ ಕಾರಣ. ಅವುಗಳಿಗೆ ಸೂಚಕವಾಗುವುದು ಮಾತ್ರ ಈ ಗ್ರಹಗಳು. ನಿನ್ನ ಕರ್ಮ ಹೀಗಿದೆ, ಆ ಕರ್ಮಕ್ಕೆ ತಕ್ಕ ಹಾಗೆ ಇನ್ನು ಸ್ವಲ್ಪ ದಿವಸಕ್ಕೆ ನಿನಗೆ ಈ ಕಷ್ಟ ಬರೋದಿದೆ, ಅಥವಾ ಸುಖ ಆಗೋದಿದೆ, ಮಂಗಲ ಆಗತ್ತೆ, ಕ್ಷೇಮ ಆಗತ್ತೆ. ಇದನ್ನು ಸೂಚನೆ ಮಾಡುವುದಕ್ಕೆ ಗ್ರಹಗಳಿವೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ ರುದ್ರದೇವರು ಪಾರ್ವತಿಗೆ ಈ ಮಾತನ್ನು. ಗ್ರಹಗಳಿಂದಲೇ ಸುಖ ದುಃಖಗಳು ಅಂತ ತಿಳಿದಿದ್ದಾರೆ. ಅಲ್ಲ, ನಮ್ಮ ಕರ್ಮಗಳಿಂದ ನಮಗೆ ಸುಖ ದುಃಖಗಳು. ಅಂತಹ ಕರ್ಮದ ಬಾಧೆಯನ್ನೂ ಪರಿಹಾರ ಮಾಡುವುದಕ್ಕೆ ಶಿಂಶುಮಾರ ರೂಪಿಯಾದ ಪರಮಾತ್ಮನಿಗೆ ನಾವು ಶರಣ ಹೋಗಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಆ ಭಗವಂತನ
ಅತ್ಯದ್ಭುತವಾದಂತಹ ವ್ಯವಸ್ಥೆ ಇದೆ, ಅವನ ವ್ಯಾಪ್ತಿ ಇದೆ ಎಂಬುದಾಗಿ ಹೇಳುತ್ತಾರೆ. ಇನ್ನು ಇದೇ ರೀತಿ ಈ ಭೂಮಿಯ ಕೆಳಗೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ 7 ಲೋಕಗಳೂ ಇವೆ. ಅತಲದಲ್ಲಿ ಬಲ ಅನ್ನುವ ಮಯಾಸುರನ ಮಗ ಬಲ ಇರ್ತಾನೆ. ಅದರ ಕೆಳಗೆ ವಿತಲದಲ್ಲಿ ಸ್ವತಃ ರುದ್ರದೇವರಿದ್ದಾರೆ, ಪಾರ್ವತೀದೇವಿ ಇದ್ದಾಳೆ. ವಿಶೇಷವಾಗಿ ಆ ಭವಾನಿ ಅವರಿಬ್ಬರ ಒಂದು ವಿಶೇಷವಾದ ಸಂಯೋಗದಿಂದ ಅಲ್ಲಿ ಒಂದು ನದಿಯೇ ಹರಿಯುತ್ತದೆ, ಹಾಟಕ ಅಂತ. ಅದನ್ನು ಅಗ್ನಿ ವಿಶೇಷವಾಗಿ ಪಾನ ಮಾಡಿದಾಗ ಅಲ್ಲಿಯ ಗಾಳಿ ಅದರ ವಿಶೇಷವಾದ ಸಂಪರ್ಕದಿಂದ ಹಾಟಕ ಅನ್ನುವಂತಹ ಒಂದು ಬಂಗಾರ ತಯಾರಾಗುತ್ತೆ. ಬಂಗಾರಕ್ಕೆ ಹಾಟಕ ಅಂತ ಒಂದು ಹೆಸರಿದೆ. ಆ ಹಾಟಕ ಎಂಬ ಹೆಸರಿನ ಬಂಗಾರವನ್ನು ದೈತ್ಯರು ಆಭರಣವಾಗಿ ಧಾರಣೆ ಮಾಡುತ್ತಾರೆ. ಜಂಬೂದ್ವೀಪದಲ್ಲಿರುವ ಜಾಂಬೂನದ ಬಂಗಾರವನ್ನು ದೇವತೆಗಳು ಆಭರಣವಾಗಿ ಸ್ವೀಕಾರ ಮಾಡಿದರೆ, ವಿತಲದಲ್ಲಿರುವ ಹಾಟಕ ಎಂಬ ನದಿಯಿಂದ ನಿರ್ಮಿತವಾದಂತಹ ಹಾಟಕ ಎಂಬ ಬಂಗಾರವನ್ನು ದೈತ್ಯರು ತಮ್ಮ ಆಭರಣಕ್ಕಾಗಿ ಉಪಯೋಗಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ಸುತಲದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ವಾಮನ ರೂಪದಿಂದ ಪರಮಾತ್ಮ ಅಲ್ಲಿ ಅವನ ರಕ್ಷಣೆಗಾಗಿ ಅನುಗ್ರಹಕ್ಕಾಗಿದ್ದಾನೆ. ಎಂತಹ ಅದ್ಭುತವಾದ ಅನುಗ್ರಹ, ಮುಂದೆ ವಿಸ್ತಾರವಾಗಿ ಕೇಳ್ತೀರಿ ಅಷ್ಟಮಸ್ಕಂಧದಲ್ಲಿ. ಬಲಿಚಕ್ರವರ್ತಿ ಮಾಡಿದಂತಹ ಉದಾರವಾದ ದಾನ ಎಲ್ಲವೂ ಭಗವಂತನದೇ. ಅದನ್ನು ಕೃಷ್ಣಾರ್ಪಣೆ ಹೇಳಿ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಸುತಲದಲ್ಲಿದ್ದ ಆ ಬಲಿಚಕ್ರವರ್ತಿಗೆ ರಕ್ಷಣೆ ಮಾಡುವುದಕ್ಕೆ ಸ್ವತಃ ವಾಮನದೇವರು ಬಾಗಿಲಲ್ಲಿದ್ದು ಅವನನ್ನು ಕಾಯ್ತಾರೆ. ನಾವು ದೇವರಿಗಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿದರೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಮನಸ್ಸಿನಿಂದಾದರೂ ಭಗವಂತನಿಗೆ ಒಪ್ಪಿಸಿದರೆ, ಆಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತಾನೆ ಎನ್ನುವ ಸಂದೇಶವನ್ನು ಇದರಿಂದ ನಾವು ತಿಳಿದುಕೊಳ್ಳಬೇಕು. ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ, ವಸ್ತ್ರಗಳನ್ನು ಸಮರ್ಪಣೆ ಮಾಡಿ, ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ದೇವರಿಗೆ ನಿಮ್ಮದನ್ನು ನಿಮ್ಮದಲ್ಲ ಅಂತ ಮನಸ್ಸಿನಿಂದ ಭಾವಿಸಿ ಸಮರ್ಪಣೆ ಮಾಡೋದು. ದೇವರೇನು ತಗೊಂಡು ಹೋಗೋದಿಲ್ಲ, ನಿಮ್ಮ ಉಪಭೋಗಕ್ಕೆ ಇರುತ್ತೆ. ಊಟ ಮಾಡೋದು ನೀವೇ ನೈವೇದ್ಯ ಮಾಡಿದ ಮೇಲೆ. ಆದರೆ ದೇವರದನ್ನು ಮನಸಾ ದೇವರಿಗೆ ಒಪ್ಪಿಸಿ ನೀನು ಕೊಟ್ಟದ್ದು ಅಂತ ಸ್ಮರಿಸಿದರೆ ಸಾಕು, ಆ ಭಗವಂತ ನಮ್ಮ ರಕ್ಷಣೆಗಾಗಿ ಏನೋ ನಾವು ನಮ್ಮದನ್ನೇ ಕೊಟ್ಟೆವು ಅನ್ನುವಷ್ಟು ಪ್ರೀತಿಯಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಿರ್ತಾನೆ ಅಂತ ವಾಮನ ರೂಪದಿಂದ ತೋರಿಸಿಕೊಡ್ತಾನೆ. ರಾವಣ ಬಲಿಚಕ್ರವರ್ತಿಗೆ ಪೀಡೆಯನ್ನು ಕೊಡಬೇಕು ಅಂತ ಬಂದರೆ, ಆ ದ್ವಾರದಲ್ಲಿರುವಂತಹ ವಾಮನ ರೂಪಿಯಾದ ಪರಮಾತ್ಮ ಕೇವಲ ತನ್ನ ಪಾದದ ಅಂಗುಷ್ಟದ ಸ್ಪರ್ಶ ಮಾತ್ರದಿಂದ 10,000 ಯೋಜನ ದೂರ ಎಸೀತಾನೆ ಆ ರಾವಣನನ್ನು. ಆ ವಾಮನ ರೂಪಿಯಾದ ಪರಮಾತ್ಮನ ಅಚಿಂತ್ಯದ್ಭುತವಾದ ಅನಂತ ಸಾಮರ್ಥ್ಯ ಏನು! ಹಾಗೆ ಆ 10 ತಲೆಯ ರಾವಣನನ್ನು 10,000 ಯೋಜನ ದೂರ ಎಸೆದು ಆ ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ ಇದೇ ಸುತಲ ಲೋಕದಲ್ಲಿ. ಆಮೇಲೆ ತಲಾತಲ, ಅಲ್ಲಿ ಸ್ವಯಂ ಮಯಾಸುರ ಇದ್ದಾನೆ. ಮಹಾತಲದಲ್ಲಿ ಈ ಕ್ರೋಧವಶ ಎಂಬ ಹೆಸರಿನ ಅನೇಕ ತಲೆಯ ಅನೇಕ ಹೆಡೆಯ ಹಾವುಗಳೆಲ್ಲ ಇರ್ತವೆ. ಆಮೇಲೆ ರಸಾತಲದಲ್ಲಿ ದೈತ್ಯರು, ದಾನವರು, ಪಣಿಗಳು, ನಿವಾತಕವಚರು, ಕಾಲಕೇಯರು ಅಂತ ನಾನಾ ವಿಧವಾದಂತಹ ದೈತ್ಯರ ಗುಂಪುಗಳೆಲ್ಲ ಅಲ್ಲಿದೆ. ಕೊನೆಗೆ ಪಾತಾಳದಲ್ಲಿ ತಕ್ಷಕ, ವಾಸುಕಿ ಮೊದಲಾದಂತಹ ಸರ್ಪಗಳೆಲ್ಲ ಇವೆ. ಇಲ್ಲೆಲ್ಲ ಕಡೆಗೂ ಆ ಸರ್ಪಗಳ ಹೆಡೆಯ ಮೇಲಿರುವ ಏನು ರತ್ನಗಳಿವೆ ಅವುಗಳಿಂದಲೇ ಪ್ರಕಾಶ ಇವರಿಗೆಲ್ಲ. ಈ ಎಲ್ಲ ಲೋಕಗಳಲ್ಲಿ ಅಂತಹ ಅದ್ಭುತವಾದ ನಾಗಮಣಿ ಅಂತಂತಾರೆ, ಹೆಸರಿಟ್ಕೊಂಡಿರ್ತಾರೆ ಅಷ್ಟೇ. ಆದರೆ ನಿಜವಾದ ನಾಗಗಳ ಮೇಲೆ ಮಣಿಗಳಿರ್ತವೆ, ಆ ಮಣಿಗಳಿಂದಲೇ ಪ್ರಕಾಶ. ಆ ದೇವರು ಮಾಡಿದಂತಹ ಸೃಷ್ಟಿ ಅಷ್ಟು ಅದ್ಭುತವಾಗಿದೆ, ಅಷ್ಟು ವಿಚಿತ್ರವಾಗಿದೆ. ಇವತ್ತೇನು ನಾವು ಭಾರಿ ವಿದ್ಯುತ್ ದೀಪಗಳನ್ನು ಹೊಸದಾಗಿ ಸಂಶೋಧನೆ ಮಾಡಿ ಹೊಸ ಆವಿಷ್ಕಾರಗಳನ್ನು ಮಾಡಿಕೊಂಡು ವೈಜ್ಞಾನಿಕ ಯುಗದಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಸಂತೋಷ ಪಡ್ತೇವೆ. ಆದರೆ ಸಹಜವಾದ ಸ್ವಾಭಾವಿಕವಾದ ಭಗವಂತನ ಸೃಷ್ಟಿಯಲ್ಲಿರುವ ಇನ್ನು ಅನೇಕ ವಿಚಿತ್ರಗಳಿವೆ. ಅವುಗಳನ್ನು ನಮಗೆ ನೋಡಲಿಕ್ಕೂ ಸಿಕ್ಕಿಲ್ಲ, ಪುಣ್ಯವನ್ನು ಪಡೆದಿಲ್ಲ. ಕೇವಲ ಮಣಿಗಳಿಂದ ಪ್ರಕಾಶ. ಅಂತಹ ಅದ್ಭುತವಾದ ಮಣಿಗಳು ಪ್ರಾಚೀನ ಕಾಲದಲ್ಲಿದ್ದವು. ನಾಗಗಳಲ್ಲಿ ಅಂತಹ ಮಣಿಗಳು ವಿಶೇಷವಾಗಿರ್ತವೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಆ ಪಾತಾಳದ ಕೆಳಗೆ 30,000 ಯೋಜನದ ಕೆಳಗೆ ಶೇಷದೇವರು
ಸಂಪೂರ್ಣವಾದ ಈ ಎಲ್ಲ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನ್ನು ಸರಷಪಾಯತಿ ಅಂತಾರೆ ಶ್ರೀಮದ್ ಆಚಾರ್ಯರು. ಈ 7 ಲೋಕಗಳಿಂದ ಸಹಿತವಾದ ಭೂಮಿ, ಈ ಸಪ್ತದ್ವೀಪ ಸಪ್ತ ಸಾಗರಾದಿಗಳಿಂದ ಸಹಿತವಾದಂತಹ ಭೂಮಿ ಆ ಶೇಷದೇವರ ತಲೆಯ ಮೇಲೆ ಸಾಸಿವೆ ಕಾಳಿನ ಹಾಗೆ ಏನೂ ಭಾರ ಅನಿಸದೇ ಇದ್ದ ಹಾಗೆ ಇದೆ. ಶೇಷಾಂತರ್ಗತನಾದ ಸಂಕರ್ಷಣನ ಮಹಿಮೆಯಿಂದ ಶೇಷದೇವರಿಗೆ ಈ ಸಾಮರ್ಥ್ಯ ಬಂದಿದೆ ಅಂತ ಇತರೆಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಅಂತಹ ಆ ಶೇಷದೇವರು ಅದನ್ನು ಧಾರಣೆ ಮಾಡಿದ್ದಾರೆ. ಶೇಷದೇವರನ್ನು ವಾಯುದೇವರು ತಮ್ಮ ಪುಚ್ಛದ ಮೇಲೆ ಕೂರ್ಮರೂಪದಿಂದ ಧಾರಣೆ ಮಾಡುತ್ತಾರೆ. ವಾಯುದೇವರನ್ನು ತನ್ನ ಪುಚ್ಛದ ಮೇಲೆ ಕೂರ್ಮರೂಪದಿಂದ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸಮಸ್ತ ಜಗತ್ತಿಗೆ ಆಧಾರನಾಗಿದ್ದಾನೆ. 14 ಲೋಕಗಳಿಗೂ ಆ ಭಗವಂತ ಆಧಾರನಾಗಿ ಆಶ್ರಯನಾಗಿ ಎಲ್ಲ ಕಡೆಗೆ ಅಂತರ್ಯಾಮಿಯಾಗಿ ತತ್ತಚ್ಛಕ್ತಿ ಪ್ರಬೋಧಕನಾಗಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಭೂಮಂಡಲದ ದಕ್ಷಿಣ ಭಾಗಕ್ಕೆ ಕೆಳಗಡೆಗೆ ಅಂಡೋದಕದ ಮೇಲೆ ಭೂಮಿಯ ಕೆಳಗೆ ದಕ್ಷಿಣ ಭಾಗದಲ್ಲಿ 21 ನರಕಗಳಿವೆ. ಆ ಎಲ್ಲ ನರಕಗಳು ನಾನಾ ವಿಧವಾದಂತಹ ಪಾಪಗಳನ್ನು ಮಾಡಿದವರು, ಶಾಸ್ತ್ರದಲ್ಲಿ ಹೇಳಿದ ವಿಹಿತ ಕರ್ಮಗಳನ್ನು ಮಾಡದೆ ನಿಷಿದ್ಧ ಕರ್ಮಗಳನ್ನು ಮಾಡಿ ನಾನಾ ವಿಧವಾದ ಪಾಪಗಳನ್ನು ಎಸಗುವವರು ಇದ್ದಾರಲ್ಲ, ಅವರಿಗೆಲ್ಲ ಈ 21 ತರಹದ ನರಕಗಳು. ಹೊಡಿತಾರೆ, ಬಡಿತಾರೆ, ಕಡಾಯಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಕುದಿಸ್ತಾರೆ, ಕರೀತಾರೆ. ಅಸಿಪತ್ರವನ ಅಂತ ಖಡ್ಗದಂತೆ ಇರುವಂತಹ ಎಲೆಗಳಿಂದ ಕೂಡಿದ ಗಿಡಗಳು, ಅದರ ಮೇಲೆ ಹಾಕಿ ದರ ಅಂತ ಎಳಿತಾರೆ. ಸಾಯೋದಿಲ್ಲ, ಆದರೆ ದುಃಖ ಆಗ್ತದೆ, ವೇದನೆ ಆಗ್ತದೆ, ಮೂರ್ಛೆ ಆಗ್ತದೆ, ಮತ್ತೆ ಎಚ್ಚರ, ಮತ್ತೆ ದುಃಖ. ನಾನು ನನ್ನದು ಅನ್ನುವ ಅಭಿಮಾನದಿಂದ ಕೇವಲ ಸ್ವಾರ್ಥದಿಂದ ಜೀವನ ಮಾಡುವವನಿಗೆ ರೌರವ ನರಕ. ಸರ್ಪಕ್ಕಿಂತಲೂ ಕ್ರೂರವಾದ ಪ್ರಾಣಿಗಳು ರುರು ಅಂತ. ಆ ರುರು ಎಂಬ ಪ್ರಾಣಿಗಳಿಂದ ಕೂಡಿದ ರೌರವ ನರಕ ಅಲ್ಲಿ ಹಾಕಿ ಅವುಗಳಿಂದ ಕಚ್ಚಿಸ್ತಾರೆ. ಮಹಾರೌರವ ಅಂತ, ಅವುಗಳಂತೂ ಮಾಂಸವನ್ನೇ ಕತ್ತರಿಸಿ ತಿಂತವೆ. ಅಂತಹ ನರಕದಲ್ಲಿ ಹಾಕ್ತಾರೆ. ಯಾರು ಕೇವಲ ದೇಹಂಭರಹ, ಇನ್ನೊಬ್ಬರಿಗೆ ಕೊಡದೆ ತಾನು ಮಾತ್ರ ತಿಂತಾನೆ. ಕೇವಲಾಘೋ ಭವತಿ ಕೇವಲಾದಿ ಸದ್ದದಾದದ ಸುಸಂಸನನಿಂದ ಕಾರಿ ಸೂಕ್ತಗತಮರ್ಥಮುಪೇತ್ಯ. ಇನ್ನೊಬ್ಬರಿಗೆ ಕೊಡದೆ ತಾನು ಮಾತ್ರ ತಿನ್ನುವವನು ಕೇವಲಾಘ, ಅಂಥವರಿಗೆಲ್ಲ ಮಹಾರೌರವ ನರಕ ಆಗ್ತದೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಹೀಗೆ ವಿವಿಧ ವಿಚಿತ್ರವಾದಂತಹ 21 ನರಕಗಳನ್ನು ವರ್ಣನೆ ಮಾಡುತ್ತಾರೆ. ಇಂತಹ ಯಾವ ನರಕಗಳು ಆಗಬಾರದು ಅಂದರೆ ವಿಹಿತ ಕರ್ಮಗಳನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನು ಮಾಡಬಾರದು. ನಿಷಿದ್ಧ ಕರ್ಮಗಳನ್ನು ಮಾಡಿದರೂ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಪಾಪಗಳ ಪರಿಹಾರ ಮಾಡಿಕೊಂಡ್ರೆ ನರಕಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಚೆನ್ನಾಗಿ ತಿಳಿದುಕೊಳ್ಳಿ. ಎಷ್ಟು ನರಕಗಳು? 21 ನರಕಗಳು. 21 ನರಕಗಳು ನಮಗಾಗುವುದು ಬೇಡ ಅಂದರೆ ಏನು ಉಪಾಯ? 22ನೆಯ ಭಾಷ್ಯವನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಯಾವ ನರಕದ ಭಯವೂ ಇಲ್ಲ. ಆ ಎಲ್ಲ ವಿಹಿತ ಕರ್ಮಗಳ ಬಗ್ಗೆ ಶ್ರದ್ಧೆಯನ್ನು ಹುಟ್ಟಿಸಿ, ನಿಷಿದ್ಧ ಕರ್ಮಗಳ ಬಗ್ಗೆ ಅನಾದರವನ್ನು ಹುಟ್ಟಿಸಿ, ಅನಾಸಕ್ತಿಯನ್ನು ಹುಟ್ಟಿಸಿ, ವಿಷ್ಣು ಪಾರಮ್ಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ದೃಢ ನಿರೂಢ ಆಗುವಂತೆ ಮಾಡಿ, ಮುಕ್ತಮಭಿಧೇಯ ಮುಕ್ತಮಂ ವೇದವಾಕ್ಯ ಮನುವಾದ ಯನ್ಮುಹು ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯಾರ್ಥಂ ಅತಿಯುಕ್ತ ಯುಕ್ತಿಮತ. ಆಚೆ ಈಚೆ ಮನಸ್ಸು ಹೋಗದಂತೆ ಆ ವಿಷ್ಣು ಪಾರಮ್ಯವನ್ನು ದೃಢವಾಗಿ ಮನಸ್ಸಿನಲ್ಲಿ ನಿರೂಢವಾಗಿ ಮಾಡಿದರೆ ಆಗ ಈ ಯಾವ ನಿಷಿದ್ಧ ಕರ್ಮಗಳನ್ನು ಮಾಡಿ ನರಕಗಳನ್ನು ಹೊಂದುವ ಪ್ರಸಂಗವೇ ಬರದೇ ಇರೋ ಹಾಗೆ ರಕ್ಷಣೆ ಮಾಡುತ್ತಾರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವುದಕ್ಕೋಸ್ಕರ 22ನೆಯ ಅವರ ವ್ಯಾಖ್ಯಾನವನ್ನು, ಭಾಷ್ಯವನ್ನು, ಅವರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದರೆ ಈ ನರಕಗಳನ್ನು ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ತಿಳಿಸ್ತಾರೆ. ಒಟ್ಟು ಈ ಸಪ್ತದ್ವೀಪಗಳು, ಸಪ್ತಸಾಗರಗಳು ಹಾಗೂ ಅವುಗಳಲ್ಲಿರುವಂತಹ ಅಧಿಪತಿಗಳು, ಅಲ್ಲಿರುವಂತಹ ಅನೇಕ ವರ್ಣಗಳು, ಅವುಗಳಿಂದ ಉಪಾಸ್ಯವಾದಂತಹ ಭಗವನ್ಮೂರ್ತಿಗಳು, ಇವುಗಳೆಲ್ಲವನ್ನು ಚಿಂತನೆ ಮಾಡುವಾಗ ಇದೆಲ್ಲದರಲ್ಲಿಯೂ ಪರಿಪೂರ್ಣವಾಗಿ ವ್ಯಾಪಿಸಿಕೊಂಡಂತಹ ಪರಮಾತ್ಮನ ಸ್ಥೂಲವಾದ ರೂಪ ಇದೆ. ಸರ್ವತ್ರ ವ್ಯಾಪ್ತನಾಗಿ ಭಗವಂತ ಇದ್ದಾನೆ ಅಂತ. ಹಾಗೆ ಮಹಾಸ್ಥೂಲ ರೂಪ ಅಂತ ತೆಗೆದುಕೊಂಡರೆ ಈ ಸಂಪೂರ್ಣವಾದ ಭೂಮಿ ಇದು ಭಗವಂತನ ಕಟಿತಟದಲ್ಲಿ ಬರುತ್ತದೆ. 14 ಲೋಕಗಳನ್ನು ತೆಗೆದುಕೊಂಡರೆ ಪರಮಾತ್ಮನ ಬೇರೆ ಬೇರೆ ಅಂಗಗಳಲ್ಲಿ ಬರುತ್ತದೆ ಎನ್ನುವುದನ್ನು ದ್ವಿತೀಯ ಸ್ಕಂಧದಲ್ಲಿ ನೀವು ಕೇಳಿದ್ದೀರಿ. ಪಾತಾಳಮೇತಸ್ಯ ಹಿ ಪಾದಮೂಲಂ ಇತ್ಯಾದಿಯಾಗಿ. ಆ ದೃಷ್ಟಿಯಲ್ಲಿ
ಆ ಭಗವಂತ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಭೂದ್ವೀಪ ವರ್ಷ ಸರಿದದ್ರಿ ನಭಃ ಸಮುದ್ರ ಪಾತಾಲ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ. ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ಪರಮಾತ್ಮನ ಸ್ಥೂಲ ರೂಪದ ವರ್ಣನೆ ಮಾಡಿದ್ದೇನೆ ಅಂತ ಕೊನೆಗೆ ಉಪಸಂಹಾರ ಮಾಡ್ತಾರೆ ಶುಕಾಚಾರ್ಯರು. ಈ ಭೂಮಂಡಲದ ವರ್ಣನೆ ಮಾಡಿದ್ದೇನೆ, ಖಗೋಲದ ವರ್ಣನೆ ಮಾಡಿದ್ದೇನೆ ಅನ್ನೋದಿಲ್ಲ. ದೇವರ ಒಂದು ಸ್ಥೂಲವಾದ ಪ್ರತಿಮೆ ಇದು. ಈ ಪ್ರತಿಮೆಯ ಚಿಂತನೆ ಮಾಡಿದರೆ ಸೂಕ್ಷ್ಮವಾದ ಹೃದಯದಲ್ಲಿ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನ ಚಿಂತನವನ್ನು ಮಾಡುವುದಕ್ಕೆ ನಮಗೆ ಒಳ್ಳೆಯ ಶಕ್ತಿ ಬರುತ್ತೆ, ಅನುಗ್ರಹ ಆಗತ್ತೆ ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇಂತಹ ನರಕಗಳ ಪರಿಹಾರಕ್ಕಾಗಿ ಏನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಮುಂದೆ ಷಷ್ಠಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾರೆ. ಹರಿನಾಮ ಸ್ಮರಣವೇ ಶ್ರೇಷ್ಠವಾದಂತಹ ಪ್ರಾಯಶ್ಚಿತ್ತ ಎಂಬುದಾಗಿ ಅದನ್ನು ಮತ್ತೆ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್. ಶ್ರೀಕೃಷ್ಣ. सीतापति श्रीमन्मूल रामचंद्र महाराज की, श्री श्री सत्य संकल्प तीर्थ गुरु महाराज की, श्री श्री सत्य संतुष्ट तीर्थ गुरु महाराज की, श्री श्री सत्य प्रमोद तीर्थ गुरु महाराज की, श्री श्री सत्यात्म तीर्थ गुरु महाराज की. हरये नमः.